ಸುಪ್ರಭಾತ ಸಮಯದಲ್ಲಿ ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವ ನೆನೆದರೆ ಸುಪ್ರಭಾತ ಸಮಯದಲ್ಲಿ ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವ ನೆನೆದರೆ ತಪ್ಪುವುದು ಅಪಮೃತ್ಯು ಕಾಲಕರ್ಮಂಗಳಯ್ಯ ತಪ್ಪುವುದು ಅಪಮೃತ್ಯು ಕಾಲಕರ್ಮಂಗಳಯ್ಯ. ಎಲ್ಲರಿಗೂ ಶರಣಾರ್ಥಿಗಳು. ನಾನು ಜಯಕುಮಾರ್, ಬೆಂಗಳೂರಿನವನು. ಇವತ್ತು ಶ್ರೀ ಕುಮಾರ ಸ್ವಾಮೀಜಿಗಳು, ಧಾರವಾಡ, ಇವರು ಅತ್ಯದ್ಭುತವಾಗಿ ಒಬ್ಬ ಶರಣ ಮತ್ತು ಅವರು ಧಾರವಾಡ ತಪೋವನದ ಅಧ್ಯಕ್ಷರಾಗಿದ್ದರು. ಅವರ ಒಂದು ವಾಕ್ಚಾತುರ್ಯ ಮತ್ತು ಬಹುಭಾಷಾ ಪಾಂಡಿತ್ಯ, ಅವರ ಲೇಖನಗಳು ಎಂಥವ್ರಿಗೂ ಆಶ್ಚರ್ಯ ತರುತ್ತದೆ. ಅವರ ಒಂದು ಉಪನ್ಯಾಸದಲ್ಲಿ ಹೊರಬಂದಂತಹ ಪಲ್ಲಟ ಅನ್ನುವಂಥ ಒಂದು ಉಪನ್ಯಾಸದ ಒಂದು ಅಂಶವನ್ನು ನಾನು ನಿಮ್ಮ ಜೊತೆ ಹಂಚಿಕೊಳ್ಳೋಕ್ಕೆ ಇಷ್ಟಪಡ್ತೇನೆ. ಅವ್ರು ಏನು ಹೇಳಿದ್ದಾರೆ ಅದನ್ನೇ ನಾನು ಹೇಳ್ತಾ ಹೋಗ್ತಾ ಮಧ್ಯೆ ಮಧ್ಯೆ ಅದಕ್ಕೆ ನನ್ನ ದೃಷ್ಟಿಕೋನದಲ್ಲಿ ಅದಕ್ಕೆ ಅರ್ಥವನ್ನು ಹೇಳಿಕೊಂಡು ಒಂದು ಪ್ರಯತ್ನ. ಅವರ ಪಲ್ಲಟ ನಿಮ್ಮ ಒಳಗಿನ ಒಂದು ವಿಷಯವನ್ನು ಪಲ್ಲಟ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಶರಣಾರ್ಥಿಗಳು. ನನಗೆ ನಿಮ್ಮ ನೆನೆಹಾದಾಗಲೇ ಉದಯ, ನನಗೆ ನಿಮ್ಮ ಮರೆವಾದಾಗಲೇ ಹಸ್ತಮಾ, ನನಗೆ ನಿಮ್ಮ ನೆನಹವೇ ಜೀವನ ತಂದೆ ತಂದೆ, ನನಗೆ ನಿಮ್ಮ ನೆನಹವೇ ಪ್ರಾಣ ಕಾಣ ತಂದೆ ಕೂಡಲ ಸಂಗಮದೇವ. ಎನ್ನ ಹೃದಯ ಕಮಲದಲ್ಲಿ ನಿಮ್ಮ ಚರಣಗುಂಡಿಗೆಯನ್ನೊತ್ತಯ್ಯ, ಎನ್ನ ಹೃದಯ ಕಮಲದಲ್ಲಿ ನಿಮ್ಮ ಚರಣಗುಂಡಿಗೆಯನ್ನೊತ್ತಯ್ಯ. ವದನದಲ್ಲಿ ಷಡಾಕ್ಷರಿಯ ಬರೆಯಯ್ಯ ಕೂಡಲ ಸಂಗಮ ದೇವಾ ದೇವಾ ದೇವಾ. ಪಲ್ಲಟ ಶ್ರೀ ಕುಮಾರ ಸ್ವಾಮೀಜಿಗಳು, ಧಾರವಾಡ. ಕಳೆದ ಶತಮಾನದಲ್ಲಿ ಉಗಮಗೊಂಡು ಜೀವನದ ನಾನಾ ಮುಖಗಳಲ್ಲಿಯ ವಿಚಾರಧಾರೆಯ ಹಲವಾರು ಸ್ವರೂಪಗಳಿಂದ ಕಳೆದ ಶತಮಾನದಲ್ಲಿ ಹುಟ್ಟಿ ಜೀವನದ ನಾನಾ ಮುಖದಲ್ಲಿಯ ವಿಚಾರಧಾರೆಯ ಹಲವಾರು ಸ್ವರೂಪಗಳಿಂದ, ನಮ್ಮ ಜೀವನದ ನಾನಾ ಮುಖಗಳಲ್ಲಿರುವಂತಹ ವಿಚಾರಧಾರೆಯ ಹಲವಾರು ಸ್ವರೂಪಗಳಿಂದ ಅತ್ಯದ್ಭುತವಾದ ಪರಿಣಾಮವನ್ನುಂಟು ಮಾಡಿದ ವಿಕಾಸವಾದ, ಈ ವಿಕಾಸವಾದ ನಮ್ಮ ಜೀವನದ ಪ್ರತಿಯೊಂದು ಮುಖಗಳಲ್ಲಿಯೂ ಹಲವಾರು ಪರಿಣಾಮವನ್ನುಂಟು ಮಾಡಿದೆ. ಇದು ಐತಿಹಾಸಿಕ ದೃಷ್ಟಿಯಿಂದ ಕಾರ್ಯಕಾರಣವನ್ನು ಅನುಸರಿಸಿದೆ. ಇದು ಐತಿಹಾಸಿಕ ದೃಷ್ಟಿಯಿಂದ ಈ ವಿಕಾಸವಾದವು ಕಾರಣ ಕಾಸ್ ಆ್ಯಂಡ್ ಎಫೆಕ್ಟ್, ಸಕಲ ಶಾಸ್ತ್ರಗಳ ಮತ್ತು ಮತಗಳ ಧರ್ಮಗಳ ಉತ್ಪತ್ತಿಯನ್ನು ಇದು ವಿವರಿಸುತ್ತದೆ. ನೋಡಿ, ಈ ವಿಕಾಸವಾದ ಸಕಲ ಶಾಸ್ತ್ರಗಳ ಮತಗಳ ಧರ್ಮಗಳ ಉತ್ಪತ್ತಿಯನ್ನು ವಿವರಿಸುತ್ತದೆ. ಹಾಗೆಯೇ ಅದು ಸೃಷ್ಟಿಯ ರಚನೆಯನ್ನು ಸಹ ಸೋಪಪತ್ತಿಕವಾಗಿ ತಿಳಿಸಲೆತ್ತಿಸ್ತದೆ. ಸೃಷ್ಟಿಯ ರಚನೆಯನ್ನು ಕೂಡ ಅದು ಪಿನ್ ಟು ಪಿನ್ ತಿಳಿಸಲು ಯತ್ನಿಸುತ್ತದೆ. ಅದರ ಮುಖ್ಯ ಸಿದ್ಧಾಂತವು ಹೀಗಿದೆ:
ಏನು ಅದರ ಸಿದ್ಧಾಂತ ಏನು? ಈ ಜಗತ್ತಿನಲ್ಲಿ ಹೊಸದಾಗಿ ಏನೂ ಹುಟ್ಟುವುದಿಲ್ಲ. ಈ ಜಗತ್ತಿನಲ್ಲಿ ಹೊಸದಾಗಿ ಏನೂ ಹುಟ್ಟೋಲ್ಲ. ಕಾರ್ಯದಲ್ಲಿ ಕಾಣುವ ಗುಣಗಳು, ಕಾರ್ಯದಲ್ಲಿ, ಘಟನೆಗಳಲ್ಲಿ, ಸಂಗತಿಗಳಲ್ಲಿ ಕಾಣುವಂಥ ಗುಣಗಳು ಕಾರಣದಲ್ಲಿ ಸೂಕ್ಷ್ಮ ರೂಪದಿಂದ ಇರಲಿಕ್ಕೇ ಬೇಕು. ಏನೇನು ಕಾರ್ಯಗಳನ್ನು ಎಣಿಸ್ತಾ ಇದ್ದೀವೋ ಅದಕ್ಕೊಂದು ಮೂಲ ಕಾರಣ ಇರುತ್ತೆ. ಆ ಕಾರಣದಲ್ಲಿ ಇದು ಸೂಕ್ಷ್ಮ ರೂಪದಿಂದ ಇರಲಿಕ್ಕೇ ಬೇಕು. ಹೇಗೆ ಬೀಜದಲ್ಲಿ ವೃಕ್ಷವು ಅಡಗಿಕೊಂಡಂತೆ. ಬೀಜ ಚಿಕ್ಕದಾಗಿರ್ಬೋದು, ಆಲದ ಮರದ ಬೀಜ ಬಹು ಚಿಕ್ಕದು, ತುಂಬ ಚಿಕ್ಕದು. ಆ ಬೀಜದಲ್ಲಿ ಎಷ್ಟು ದೊಡ್ಡವಾದಂತಹ ಬೃಹತ್ತಾದಂಥ ಆಲದ ಮರ ಬೆಳೀತದಲ್ವ. ಸೊ ಈ ಬೀಜದಲ್ಲಿ ವೃಕ್ಷವು ಅಡಗಿಕೊಂಡಂತೆ ಹಾಗೆ ವೃಕ್ಷದಲ್ಲಿ ಮುಂದಿನ ಮರಕ್ಕೆ, ಗಿಡಗಳಿಗೆ ಬೇಕಾದ ಬೀಜಗಳು ಅಡಗಿಕೊಂಡಿರುವಂತೆ, ವೃಕ್ಷದಲ್ಲಿ ಮುಂದಿನ ಗಿಡ ಮರಗಳಿಗೆ ಬೇಕಾದಂತಹ ಬೀಜಗಳು ಅಡಗಿರುವಂತೆ. ಸೊ ಇದು ಸೂಕ್ಷ್ಮ ರೂಪದಿಂದ ಕಾರಣದಲ್ಲಿ ಅಡಗಿದೆ ಅಂತ ಹೇಳ್ತಾರೆ. ಸೃಷ್ಟಿಯೊಳಗಿನ ಜಡದ್ರವ್ಯಗಳಲ್ಲಿ ಹುದುಗಿದ ಕರ್ಮಸಾಕ್ಷಿಯು ನಿತ್ಯವಾಗಿರುವುದೆಂದು. ಸೃಷ್ಟಿಯೊಳಗಿನ ಜಡದ್ರವ್ಯಗಳಲ್ಲಿ ಹುದುಗಿದ ಕರ್ಮಶಕ್ತಿಯು, ಈ ಸೃಷ್ಟಿಯಲ್ಲಿ ಒಂದು ಜಡದ್ರವ್ಯ ವ್ಯಾಪಿಸಿದೆ. ಆ ಜಡದ್ರವ್ಯದಲ್ಲಿ ಹುದುಗಿದಂತಹ ಕರ್ಮಶಕ್ತಿಯು ನಿತ್ಯವಾಗಿರುವುದೆಂದು. ಆ ದ್ರವ್ಯಗಳು ಎಷ್ಟೇ ರೂಪಾಂತರಗಳಾದರೂ ಕೊನೆಗೆ ಆ ಕರ್ಮಶಕ್ತಿಯು ಯಾವಾಗಲೂ ಅಷ್ಟೇ ಇರುವುದೆಂದು ನಮಗೆ ವ್ಯಕ್ತವಾಗ್ತದೆ. ಆ ದ್ರವ್ಯಗಳು ಎಷ್ಟೇ ರೂಪಾಂತರ ಹೊಂದಿ ಜಡವಸ್ತುಗಳಾಗಿ, ಸಸ್ಯವರ್ಗವಾಗಿ, ಪ್ರಾಣಿವರ್ಗವಾಗಿ, ಈ ಜಗತ್ತಾಗಿ ಮಾರ್ಪಾಡಾದರೂ ಅಲ್ಲಿ ಹೊಂದಿರುವಂಥ ಕಾರ್ಯಶಕ್ತಿಯು ಅಷ್ಟೇ ಇರುತ್ತದೆ. ಈ ಸಿದ್ಧಾಂತಕ್ಕೆ ಈಗಿನವರು ವಿಕಾಸವಾದವೆಂದು ಕರೆದರೆ, ಈಗಿನ ಜನಗಳು ಇದನ್ನು ವಿಕಾಸವಾದ ಅಂತ ಕರೆದರೆ, ಸಾಂಖ್ಯರು ಇದಕ್ಕೆ ಸತ್ಕಾರ್ಯವಾದವೆಂದು ಹೆಸರಿಟ್ಟಿದ್ದರು. ನಮ್ಮ ಭಾರತೀಯ ಸಾಂಖ್ಯಶಾಸ್ತ್ರಜ್ಞರು ಇದಕ್ಕೆ ಸತ್ಕಾರ್ಯವಾದ ಅಂತ ಹೆಸರಿಟ್ಟಿದ್ದರು. ಪಾಶ್ಚಿಮಾತ್ಯ ಗ್ರಂಥಕಾರರು ವಿಕಾಸವಾದವನ್ನು ಇಂದು ಎಲ್ಲ ಕಡೆಗಳಲ್ಲಿಯೂ ಹೇಗೆ ಬಳಕೆಗೆ ತಂದಿದ್ದಾರೆಯೋ ಹಾಗೆ ಪಾಶ್ಚಿಮಾತ್ಯ ಗ್ರಂಥಕಾರರು ವಿಕಾಸವಾದವನ್ನು, ಈ ಸೈಂಟಿಫಿಕ್ ವಿಕಾಸವಾದವನ್ನು ಹೇಗೆ ಎಲ್ಲ ಕಡೆಗಳಲ್ಲೂ, ಮತ, ಪಂಥ, ಸೃಷ್ಟಿ, ಜಡವಸ್ತು ಎಲ್ಲ ಕಡೆಯಲ್ಲೂ ಹೇಗೆ ಅವರು ಬಳಕೆಗೆ ತಂದಿದ್ದರೋ ಹಾಗೆ ಪ್ರಾಚೀನ ಸಾಂಖ್ಯಶಾಸ್ತ್ರಜ್ಞರು ಭಾರತದಲ್ಲಿ ಈ ಸತ್ಕಾರ್ಯವಾದವನ್ನು ಹೆಚ್ಚು ಕಡಿಮೆ ಪ್ರಮಾಣದಲ್ಲಿ ಎಲ್ಲ ದಾರ್ಶನಿಕರು ಸ್ವೀಕರಿಸಿದ್ದರು. ಈ ಸಾಂಖ್ಯಶಾಸ್ತ್ರವನ್ನು ಭಾರತದಲ್ಲಿ ಹೆಚ್ಚು ಕಡಿಮೆ ಪ್ರಮಾಣದಿಂದ ಎಲ್ಲ ದಾರ್ಶನಿಕರು ಸ್ವೀಕರಿಸಿದ್ದರು. ಒಳಗೆ ಅಡಗಿದುದೇ ಹೊರಗೆ ಒಡಮೂಡುವುದು. ನಮ್ಮ ಸಾಂಖ್ಯಶಾಸ್ತ್ರ ಏನು ಹೇಳ್ತಂದರೆ, ಒಳಗೆ ಅಡಗಿದ್ದುದೇ ಹೊರಗೆ ಒಡಮೂಡುವುದು, ಪ್ರಾದುರ್ಭವಿಸುವುದು ಒಳಗಿದ್ದುದೇ ಹೊರಹೊಮ್ಮುವುದು ಎಂದ ಮೇಲೆ ಕಾರ್ಯರೂಪದಲ್ಲಿ ಕಾಣುವ ಈ ಸೃಷ್ಟಿ ಅನ್ನೋದೇನು ಕಾರ್ಯ, ಈ ಕಾರ್ಯರೂಪದಲ್ಲಿ ಕಾಣುವ ಈ ಸೃಷ್ಟಿಯ ವಿವಿಧ ವಿಕಾರಗಳು, ವಿಕೃತಿಗಳು ಅದರ ಕಾರಣರೂಪವಾದ ಅವ್ಯಕ್ತವಾದ ಸೂಕ್ಷ್ಮವಾದ ಪ್ರಕೃತಿಯಲ್ಲಿ ಇರಲೇಬೇಕು ಅಂತ ಸಾಂಖ್ಯರು ಹೇಳ್ತಾರೆ. ಏನು, ಒಳಗೆ ಎದ್ದಿದ್ದು ಹೊರಹೊಮ್ಮಲೇಬೇಕು, ಪ್ರಾದುರ್ಭವಿಸಬೇಕು, ಒಳಗಿದ್ದುದು ಹೊರಹೊಮ್ಮುವುದು ಎಂದು ಹೇಳಿದಾಗ ಕಾರ್ಯರೂಪದಲ್ಲಿರುವಂತಹ ಈ ಸೃಷ್ಟಿಯ ವಿಕಾರಗಳು, ವಿಕೃತಿಗಳು ಅದರ ಕಾರಣವಾದ ಪ್ರಕೃತಿಯಲ್ಲಿ ಇರಲೇಬೇಕು ಅನ್ನೋದು ಅದರ ವಾದ. ಈ ಪ್ರಕೃತಿಯು ಅವ್ಯಕ್ತವಾಗಿರುವುದು. ಈ ಪ್ರಕೃತಿ ಹಿಂದೆ ನಾನು ಹೇಳಿದಂಗೆ ಅವ್ಯಕ್ತ, ಸೂಕ್ಷ್ಮ ಮತ್ತು ಜಡ ಅಂತ ಹೇಳ್ತಾರೆ ಸಾಂಖ್ಯರು. ಏನು, ಅವ್ಯಕ್ತ, ಕಾಣಲ್ಲ ಕಣ್ಣಿಗೆ, ಸೂಕ್ಷ್ಮ ಮತ್ತು ಜಡ. ಆದರೆ ಇದನ್ನು ವಿಕಾಸವಾದಿಗಳು ಒಪ್ಪುತ್ತಾರೆ. ಆದರೆ ಸಾಂಖ್ಯರು ಪ್ರಕೃತಿಗಿಂತ ಭಿನ್ನವಾದ ಪುರುಷರನ್ನು ಒಪ್ಪುತ್ತಾರೆ. ಇವೆಲ್ಲದರ ಜೊತೆಗೆ ಈ ಪ್ರಕೃತಿಯ ಜೊತೆಗೆ, ಸೃಷ್ಟಿಯ ಜೊತೆಗೆ ಭಿನ್ನವಾದ ಒಂದು ಪುರುಷನ ಅನ್ನೋ ಒಂದು ತತ್ವವನ್ನು ಅವರು ಒಪ್ತಾರೆ. ವಿಕಾಸವಾದಿಗಳು ಇದನ್ನು ಮನ್ನಿಸುವುದಿಲ್ಲ, ಒಪ್ಪುವುದಿಲ್ಲ. ವಿಕಾಸವಾದಿಗಳು ಈ ಪುರುಷ ತತ್ವವನ್ನು ಒಪ್ಪುವುದಿಲ್ಲ, ಪ್ರಕೃತಿ ತತ್ವವನ್ನು ಒಪ್ತಾರೆ. ಪ್ರಕೃತಿಯು ವಿಕೃತಿಯನ್ನು ಹೊಂದುವಾಗ, ವಿಕಾರವನ್ನು ಪಡೆಯುವಾಗ, ವಿಕೃತಿಯನ್ನು ಪಡೆಯುವಾಗ
ಅರ್ಥಾತ್ ಪ್ರಕೃತಿಯಿಂದ ಗುಣೋತ್ಕರ್ಷವು ಪ್ರಾದುರ್ಭವಿಸುವಾಗ ಅರ್ಥಾತ್ ಪ್ರಕೃತಿಯಿಂದ ಗುಣೋತ್ಕರ್ಷವು ಪ್ರಾದುರ್ಭವಿಸುವಾಗ ಒಂದು ಕ್ರಮಬದ್ಧವಾದ ತರಗತಿಯು ಏರ್ಪಡುವುದೆಂಬ ಮಾತು ಎರಡು ಸಿದ್ಧಾಂತಗಳಿವು. ಒಂದು ಸತ್ಕಾರ್ಯವಾದಿಗಳಿಗೂ ಮತ್ತು ವಿಕಾಸವಾದಿಗಳಿಗೂ ಸಮ್ಮತವಿದೆ. ಏನಂತ ಹೇಳಿದ್ರೆ ಒಂದು ಕ್ರಮಬದ್ಧವಾದ ತರಗತಿ ಏರ್ಪಡುತ್ತದೆ ಈ ಸೃಷ್ಟಿಯಲ್ಲಿ. ಒಂದು ಸೀಕ್ವೆನ್ಷಿಯಲ್ ಸ್ಟೆಪ್ಸ್ ತಗೊಳುತ್ತೆ. ಒಂದು ವಿಕಾಸ, ಒಂದು ಹಂತವಾದ ವಿಕಾಸ ನಡೆಯುತ್ತೆ. ಈ ಬಗೆಗೆ ಇಂದಿನ ವಿಕಾಸವಾಗ ಏನು ಹೇಳುತ್ತೆ ಅಂತ ಕೇಳೋಣ. ಸೃಷ್ಟಿಯಲ್ಲಿ ಒಂದು ಕ್ರಮದಿಂದ ಕೂಡಿರುವ ತರಗತಿಯು ಮೂಡಿಕೊಂಡಿರುತ್ತದೆ. ಸೃಷ್ಟಿಯಲ್ಲಿ ಒಂದು ಕ್ರಮದಿಂದ ಕೂಡಿರುವ ಒಂದು ಸೀಕ್ವೆನ್ಸಲ್ಲಿ ಇರುವಂತಹ ಒಂದು ತರಗತಿಯು ಸ್ಟೆಪ್ ಬೈ ಸ್ಟೆಪ್ ಒಂದು ವಿಕಾಸ ನಡೆದಿರುತ್ತದೆ. ಮೊದಲು ಪ್ರಕೃತಿಯಿಂದ ಜಡ ಪದಾರ್ಥಗಳು ಹುಟ್ಟಿದವು. ಮೊದಲು ಪ್ರಕೃತಿಯಿಂದ ಏನು ಹುಟ್ಟಿತು? ಜಡ ಪದಾರ್ಥಗಳು ಹುಟ್ಟಿದವು. ಆಮೇಲೆ ಸೂಕ್ಷ್ಮವಾದ ಪ್ರಾಣವನ್ನು ಅದರಲ್ಲಿ ಇರಿಸಿ ಸಸ್ಯವರ್ಗದಲ್ಲಿ ಪ್ರಕೃತಿಯು ತನ್ನ ಕೌಶಲ್ಯ ಶಕ್ತಿಯನ್ನು ಪ್ರದರ್ಶಿಸಿತು. ಆಮೇಲೆ ಸೂಕ್ಷ್ಮವಾದ ಪ್ರಾಣವನ್ನು ಅದರಲ್ಲಿ ಇರಿಸಿ ಸಸ್ಯವರ್ಗವಾಗಿ ಅದನ್ನು ಮಾಡಿ ಪ್ರಕೃತಿಯು ತನ್ನ ಕರ್ತೃತ್ವ ಕೌಶಲ್ಯ ಶಕ್ತಿಯನ್ನು ಪ್ರದರ್ಶಿಸಿತು. ಇಷ್ಟರಿಂದಲೇ ಅದು ತೃಪ್ತಿಯನ್ನು ಪಡೆಯಲಿಲ್ಲ. ಪ್ರಾಣಕ್ಕಿಂತ ಸೂಕ್ಷ್ಮವಾದ ಮನಸ್ಸನ್ನು ಮಾನವನಲ್ಲಿ ಇಟ್ಟು ಅದು ತನ್ನ ಅಗಾಧ ಶಕ್ತಿಯನ್ನು ವ್ಯಕ್ತಗೊಳಿಸಿತು. ಈ ಬರೀ ಒಂದು ಸಸ್ಯವರ್ಗದಲ್ಲಿ ಅದು ತನ್ನ ಇದನ್ನು ಮುಗಿಸ್ಲಿಲ್ಲ ಕೆಲಸವನ್ನು. ಪ್ರಾಣಕ್ಕಿಂತ ಸೂಕ್ಷ್ಮವಾದ ಮನಸ್ಸನ್ನು ಮಾನವನಲ್ಲಿ ಇಟ್ಟು ಅದು ತನ್ನ ಅಗಾಧ ಶಕ್ತಿಯನ್ನು ವ್ಯಕ್ತಗೊಳಿಸಿತು. ಈ ಪ್ರಾಣಿ ವರ್ಗದಲ್ಲಿ ಸಹ ಮೊದಲು ಪಕ್ಷಿಗಳನ್ನು ನಿರ್ಮಿಸಿ ಆನಂತರ ಮನುಷ್ಯನ ಆಕಾರಕ್ಕೆ ಸಮೀಪದಲ್ಲಿರುವಂಥ ಮಂಗನನ್ನು ರೂಪಿಸಿತು. ಪ್ರಾಣಿ ವರ್ಗ ಅಂದರೆ ಎಲ್ಲ ಒಂದು ಪಶು ಪಕ್ಷಿ ಒಟ್ಟಿಗೆ ಹುಟ್ಟಿತು ಅಂತ ಹೇಳಲ್ಲ ಅವರು. ಮೊದಲು ಪ್ರಾಣಿ, ನಂತರ ಪಕ್ಷಿಗಳನ್ನು, ನಂತರ ಮನುಷ್ಯನಿಗೆ ಹೋಲುವಂತಹ ಸಮೀಪದಲ್ಲಿರುವ ಮನುಷ್ಯನಿಗೆ ಮಂಗನನ್ನು ರೂಪಿಸಿತು. ಪ್ರಾಣಿ ವರ್ಗದ ವಿಕಾಸ ಕ್ರಮದಲ್ಲಿ ಮಂಗನು ಮನುಷ್ಯನಿಗೂ ಮತ್ತು ಪ್ರಾಣಿಗೂ ಮಧ್ಯವರ್ತಿಯಾದ ಪ್ರಗತಿಯ ಗೊಣಸಿನಂತೆ ಮಾರ್ಪಟ್ಟ ತರುವಾಯ ಪ್ರೋಗ್ರೆಸ್ ಲಿಂಕ್ ಅದು. ಕೊನೆಗೆ ಪ್ರಕೃತಿಯು ಮಾನವನನ್ನು ನಿರ್ಮಿಸಿ ತನ್ನ ಗುಡಿಗೆ ಕಳಸವನ್ನು ಇಟ್ಟುಕೊಂಡಿತು. ಸೊ ಮಂಗನ ನಿರ್ಮಿಸಾದ್ಮೇಲೆ ಅದೊಂದು ಕೊಂಡಿ ಇದ್ದಂಗೆ ಪ್ರಾಣಿಗೂ ಮತ್ತು ಮನುಷ್ಯನಿಗೂ. ಮಂಗನ ಸೃಷ್ಟಿ ಆದಮೇಲೆ ನೆಕ್ಸ್ಟ್ ಮನುಷ್ಯನನ್ನು ಸೃಷ್ಟಿಸಿ ಅದು ತನ್ನ ಗುಡಿಗೆ ಕಳಸವನ್ನು ಇಟ್ಟುಕೊಂಡಿತು ಅಂತ ಹೇಳ್ತಾರೆ. ಇವೆರಡು ವಿಚಾರ ಸರಣಿಗಳಲ್ಲಿಯ ಒಂದು ಸೂಕ್ಷ್ಮವಾದ ಭೇದವನ್ನು ನಾವು ಚೆನ್ನಾಗಿ ಲಕ್ಷ್ಯ ಬಿಡಬೇಕಾಗ್ತದೆ. ಈ ಸತ್ಕಾರ್ಯವಾದ ಮತ್ತು ಈ ವಿಜ್ಞಾನದ ಈ ವಿಕಾಸವಾದದಲ್ಲಿ ಒಂದು ಸೂಕ್ಷ್ಮವಾದ ಭೇದ ಇದೆ. ಅದನ್ನು ನಾವು ಲಕ್ಷಿಸಬೇಕು. ಇಂದಿನ ವಿಕಾಸವಾದವು ಸ್ಥೂಲದಿಂದ ಸೂಕ್ಷ್ಮವು ಹುಟ್ಟುತ್ತದೆ ಎಂದು ಹೇಳ್ತದೆ. ಅವರು ಜಡ ಪದಾರ್ಥ ಫಸ್ಟ್ ಹುಟ್ಟಿತು ಅಂತ ಹೇಳ್ತಾರಲ್ವ. ಹಾಗೆ ವಿಕಾಸವಾದವು ಸ್ಥೂಲದಿಂದ ಜಡ ಪದಾರ್ಥಗಳಿಂದ ಸೂಕ್ಷ್ಮವು ಮನಸ್ಸಿನವರೆಗೂ ಹುಟ್ಟುತ್ತದೆ ಅಂತ ಹೇಳ್ತದೆ. ಆದರೆ ಹಿಂದಿನ ಸತ್ಕಾರ್ಯವಾದವು, ನಮ್ಮ ಸಾಂಖ್ಯರ ಸತ್ಕಾರ್ಯವಾದವು ಏನು ಹೇಳ್ತದೆ? ಸೂಕ್ಷ್ಮದಿಂದ ಸ್ಥೂಲವು ಮೈದೋರುವುದೆಂದು ಅವರು ಹೇಳುತ್ತಾರೆ. ಈ ಸಾಂಖ್ಯರ ಸತ್ಕಾರ್ಯವಾದ ಏನು ಹೇಳ್ತದೆ ಅಂದರೆ ಸೂಕ್ಷ್ಮದಿಂದ ಅಂದರೆ ಮನಸ್ಸು, ಪ್ರಾಣ, ನೆಕ್ಸ್ಟ್ ಈ ಸ್ಥೂಲ ಒಂದು ಜಡ ವಸ್ತುಗಳು ಮೈದೋರುತ್ತವೆ ಅಂತ ಹೇಳ್ತಾರೆ. ಸೂಕ್ಷ್ಮತರವಾದ ಪ್ರಕೃತಿಯಿಂದ ಮೊದಲು ಮಹತ್ ಬುದ್ಧಿ, ಮಹತ್ತಿನಿಂದ ಮನದಿಂದ ಪ್ರಾಣ ಅಥವಾ ಪಂಚತನ್ಮಾತ್ರೆಗಳು, ಅವುಗಳಿಂದ ಪಂಚಮಹಾಭೂತಗಳು ಹೊರಹೊಮ್ಮುವುದೆಂದು ಪ್ರಾದುರ್ಭವಿಸುವುದೆಂದು ಸತ್ಕಾರ್ಯವಾದವು ಸಾರುತ್ತದೆ. ಏನು ಹೇಳ್ತದೆ? ಪ್ರಕೃತಿ ಸೂಕ್ಷ್ಮವಾದಂಥ ಪ್ರಕೃತಿಯಿಂದ ಈ ಮಹತ್ತು ಬುದ್ಧಿ, ಆ ಮಹತ್ತಿನಿಂದ ಮನ, ಆ ಮನದಿಂದ ಪ್ರಾಣ ಅಥವಾ ಪಂಚತನ್ಮಾತ್ರೆಗಳು, ಆಮೇಲೆ ಪಂಚಭೂತಗಳ ಒಂದು ಸೃಷ್ಟಿಯಾಯಿತು. ಅದನ್ನು ಸೃಷ್ಟಿಯನ್ನಕ್ಕಿಂತ ನಮ್ಮ ಲಿಂಗಾಯತ ಶರಣರು ಹೊರಹೊಮ್ಮುತ್ತೆ.
ಅಂದರೆ ಆಲ್ರೆಡಿ ಇದೆ, ಅದು ಹೊರ ತೋರಿಸುತ್ತೆ, ಪ್ರಾದುರ್ಭವಿಸುತ್ತೆ ಅಂತ ಹೇಳ್ತಾರೆ. ಅದು ಏನೇ ಇರಲಿ, ಇಂದಿನ ವಿಕಾಸವಾದಿಗಳು ಈ ಜಗತ್ತಿನೊಳಗಿನ ಎಲ್ಲ ಪದಾರ್ಥಗಳನ್ನು ಪೃಥಕ್ಕರಿಸಿ, ಈ ನಮ್ಮ ವಿಕಾಸವಾದಿಗಳು ಜಗತ್ತಿನ ಎಲ್ಲ ಪದಾರ್ಥಗಳನ್ನು ಪೃಥಕ್ಕರಿಸಿ ವಿಶ್ಲೇಷಣೆಗಿಡಿಸಿ ಮೂಲ ಕಾರಣದವರೆಗೆ ಅದನ್ನು ಶೋಧಿಸಿ, ಪೃಥಕ್ಕರಿಸಿ ಒಂದು ಹಸಿಗೆ ಮಾಡಿ ಮೂಲ ಕಾರಣಗಳವರೆಗೆ ಅದನ್ನು ಶೋಧಿಸಿ ಭೂತ, ಪ್ರಾಣ, ಮನಸ್ಸು ಎಂಬ 3 ತತ್ವಗಳನ್ನು ಕಂಡುಹಿಡಿದಿದ್ದಾರೆ. ಇವರ ಅಪ್ರೋಚ್ ಏನು ವಿಕಾಸವಾದಿಗಳ ಸೈಂಟಿಸ್ಟ್ಗಳದ್ದು, ಇವರು ಎಲ್ಲ ವಸ್ತುಗಳನ್ನು, ಜಗತ್ತಿನ ಎಲ್ಲ ಪದಾರ್ಥಗಳನ್ನು ಪೃಥಕ್ಕರಿಸಿ ಮೂಲ ಕಾರಣದವರೆಗೂ ಶೋಧಿಸಿ ಭೂತ, ಪ್ರಾಣ ಮತ್ತು ಮನಸ್ಸು ಎಂಬ 3 ತತ್ವಗಳ ಬಗ್ಗೆ ಮಾತಾಡ್ತಾರೆ. ಆದರೆ ಇತ್ತೀಚೆಗೆ ಸೈಕಾಲಜಿಯಲ್ಲಿ ಆಧುನಿಕ ಮನಃಶಾಸ್ತ್ರದ ಪ್ರಗತಿಯಿಂದ, ಮಾನವನ ಅನುಭವದಿಂದ, ಇತರ ಶಾಸ್ತ್ರಗಳ ಅನುಮಾನಗಳಿಂದ ಜಗತ್ತಿನ ಉತ್ಪತ್ತಿಗೆ ಈ 3 ತತ್ವಗಳಲ್ಲದೆ ಆತ್ಮತತ್ವ ಒಂದು ಅವಶ್ಯಕವಾಗಿ ಬೇಕೆಂದ ಸಿದ್ಧಾಂತವನ್ನು ಪಾಶ್ಚಿಮಾತ್ಯರು ಇತ್ತೀಚೆಗೆ ಒಪ್ಪಿಕೊಳ್ಳುತ್ತಿದ್ದಾರೆ. ಇವೆಲ್ಲದರ ಜೊತೆಗೆ ಆತ್ಮತತ್ವ ಬೇಕು ಅನ್ನೋದನ್ನು ಈ ಪಾಶ್ಚಿಮಾತ್ಯರು ಇತ್ತೀಚೆಗೆ ಒಪ್ಪುತ್ತಿದ್ದಾರೆ. ಈವರೆಗಿನ ವಿವೇಚನೆಯಿಂದ ಪ್ರಕೃತಿ ಮತ್ತು ಆತ್ಮ 2 ತತ್ವಗಳು ನಿಷ್ಪನ್ನವಾದವಷ್ಟೇ. ಈಗ ನಾವು ಮಾತಾಡ್ತಾ ನಮ್ಮ ವಿವೇಚನೆಯಿಂದ ಪ್ರಕೃತಿ ಮತ್ತು ಆತ್ಮದ ಎಂಬ 2 ತತ್ವಗಳ ಬಗ್ಗೆ ಈಗ ನಾವು ಉತ್ಪನ್ನವಾಗಿದೆ, ನಿಷ್ಪನ್ನವಾಗಿದೆ ಅಂತ ಹೇಳ್ತಾರೆ. ಇವುಗಳಲ್ಲಿ ಪ್ರಕೃತಿಗೆ ಗತಿ ಇದೆ, ಮತಿ ಇಲ್ಲ ಅಂತ ಹೇಳ್ತಾರೆ ಕುಮಾರಸ್ವಾಮಿ. ಏನು? ಪ್ರಕೃತಿ ಜಡ, ಅದಕ್ಕೆ ಗತಿ ಇದೆ, ಪರಿಚಲನೆ ಇದೆ, ಆದರೆ ಮತಿ ಇಲ್ಲ. ಜಡಕ್ಕೆ ಎಲ್ಲಿ ಮತಿ ಇದೆ? ಆತ್ಮ ಇಲ್ಲವೇ ಪುರುಷನಿಗೆ ಗತಿಯೂ ಇದೆ, ಮತಿಯೂ ಇದೆ. ಚೈತನ್ಯ ಪುರುಷ ಆತ್ಮನೂ ಚೈತನ್ಯ ಪುರುಷ, ಅವನಿಗೆ ಗತಿಯೂ ಇದೆ ಮತ್ತು ಮತಿಯೂ ಇದೆ. ಇವೆ ಎಂದು ಸೂಕ್ಷ್ಮವಾದ ಆಲೋಚನೆಯಿಂದ ವಿದಿತವಾಗ್ತದೆ. ಪ್ರಕೃತಿಯೊಂದನ್ನೇ ನಂಬಿ ಬಗೆಯ ನಾಮರೂಪಾತ್ಮಕವಾದ ಈ ಸೃಷ್ಟಿಯು ಪ್ರಕೃತಿಯ ವಿಕೃತಿ ಎಂದು ವಾದಿಸುವುದು ಭೌತಿಕವಾದವೆನಿಸುತ್ತದೆ. ಈ ಪ್ರಕೃತಿ ಒಂದನ್ನೇ ನಂಬಿಕೊಂಡು ಬಗೆಯಾದಂತಹ ನಾಮರೂಪಾತ್ಮಕವಾದಂತಹ ಈ ಸೃಷ್ಟಿ, ಮರ, ಗಿಡ, ಪಕ್ಷಿ, ಈ ಥರ ನಾಮ ರೂಪಾತ್ಮಕವಾದಂಥ ಈ ಸೃಷ್ಟಿ ಪ್ರಕೃತಿಯ ವಿಕೃತಿ, ವಿಕಾರ ಎಂದು ವಾದಿಸುವುದು ಭೌತಿಕವಾದ. ಇದನ್ನೇನಂತ ಕರಿತೀವಿ? ವಿಕಾಸವಾದನ ಭೌತಿಕವಾದ ಅಂತ ಕರಿತೀವಿ. ಆತ್ಮವೊಂದನ್ನೇ ನಚ್ಚಿ ತೋರುವ ತೋರಿಕೆಯನ್ನು ಆತ್ಮನ ಆವಿರ್ಭಾವವಲ್ಲದೆ ಇನ್ನೇನು ಅಲ್ಲ ಎಂದು ವಾದಿಸುವುದು ಆಧ್ಯಾತ್ಮವಾದ. ಆತ್ಮವೊಂದನ್ನೇ ನಚ್ಚಿ ತೋರುವ ತೋರಿಕೆಯೆಲ್ಲವೂ ಆತ್ಮನ ಆವಿರ್ಭಾವ, ಆತ್ಮನಿಂದ ಹೊರಹೊಮ್ಮಿದುದು ಎಂದೆಲ್ಲ ವಾದಿಸುವುದೇ ಆಧ್ಯಾತ್ಮವಾದ. ಒಂದು ವಾದವು ಭೌತಿಕ ದೃಷ್ಟಿಯನ್ನೇ ಬೆಳೆಸಿಕೊಂಡು ಎಲ್ಲದಕ್ಕೂ ಜಡವಸ್ತುವೇ ಕಾರಣವೆಂದು ಹೇಳುವುದು. ಈ ಒಂದು ವಾದ, ವಿಕಾಸವಾದ ಏನು ಹೇಳುತ್ತೆ ಅಂದರೆ, ಭೌತಿಕ ದೃಷ್ಟಿಯನ್ನೇ ಇಟ್ಟುಕೊಂಡು ಎಲ್ಲದಕ್ಕೂ ಜಡವಸ್ತುವೇ ಕಾರಣವೆಂದು ಹೇಳಿದರೆ, ಇನ್ನೊಂದು ವಾದವು ಆತ್ಮವಸ್ತುವನ್ನೇ ಆಧಾರವಾಗಿಟ್ಕೊಂಡು ಎಲ್ಲವೂ ಚಿತ್ಸ್ವರೂಪವೆಂದು ನಿರೂಪಿಸುವುದು. ಹೀಗೆ ಇವೆರಡು ವಾದಗಳಲ್ಲಿ ಭೇದ ಎದ್ದು ಕಾಣುತ್ತೆ. ಒಂದು ಜಡ, ಇನ್ನೊಂದು ಚೈತನ್ಯ. ಒಂದು ಆತ್ಮನೇ ಕಾರಣ ಅಂತಾರೆ, ಇನ್ನೊಬ್ಬರು ಇದಕ್ಕೆ ಜಡವಸ್ತುವೇ ಕಾರಣ ಅಂತಾರೆ. ಈ ರೀತಿ ನೋಡಿದಾಗ ಎರಡರಲ್ಲೂ ಭೇದ ಎದ್ದು ಕಾಣುತ್ತೆ. ಇತ್ತೀಚೆಗೆ ಈ ಭೇದವನ್ನು ತಪ್ಪಿಸಲು 2 ವಿಧಾನಗಳನ್ನು ಪಾಶ್ಚಿಮಾತ್ಯರು ಅಸ್ತಿತ್ವಕ್ಕೆ ತಂದರು. ಒಂದು ಸಾಪೇಕ್ಷ ವಿಧಾನ, ಎಕ್ಲೆಕ್ಟಿಕ್ ಮೆಥಡ್ ಅಂತ ತಂದರು. ಇನ್ನೊಂದು ಸಮನ್ವಯ ವಿಧಾನ, ಡಯಲೆಕ್ಟಿಕ್ ಮೆಥಡ್ ಅಂತ ತಂದರು. ಇವೆರಡು ವಿಂಗಡಿಕೆ ಭೇದಗಳನ್ನು ತಪ್ಪಿಸಲು 2 ವಿಧಾನಗಳನ್ನು ಅಸ್ತಿತ್ವಕ್ಕೆ ತಂದರು. ಎಕ್ಲೆಕ್ಟಿಕ್ ಆ್ಯಂಡ್ ಡಯಲೆಕ್ಟಿಕ್, ಸಾಪೇಕ್ಷ, ಸಮನ್ವಯ ಅಂತ. ಭೌತಿಕ ದೃಷ್ಟಿಯಿಂದ ಜಗತ್ತು ಜಡವಾಗಿ ತೋರಿದರೆ ಆಧ್ಯಾತ್ಮಿಕ ದೃಷ್ಟಿಯಿಂದ ಅದು ಚೈತನ್ಯಾತ್ಮಕವಾಗಿ ತೋರುತ್ತದೆ. ಸೊ ನಮ್ಮ ಭೌತಿಕ ದೃಷ್ಟಿಯಿಂದ ಈ ಜಗತ್ತೆಲ್ಲ ಜಡ, ಆದರೆ ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ಎಲ್ಲದೂ ಚೈತನ್ಯಾತ್ಮಕ, ಎಲ್ಲದೂ ಜೀವ ಇದೆ, ಎಲ್ಲದೂ ಶಿವ ಅನ್ನೋ ಒಂದು ಕಾನ್ಸೆಪ್ಟು. ಒಂದು ವಿಧದಿಂದ ಹೀಗೆ ಇದೆ, ಇನ್ನೊಂದು ವಿಧದಿಂದ ಹಾಗೆ ಇದೆ ಎಂದು ಹೇಳಿ ಎಲ್ಲರ ಅವಗಾಹನೆಗೆ, ಎಲ್ಲರ ವಿವೇಚನೆಗೆ ಅವಕಾಶವನ್ನು ಕಲ್ಪಿಸಿಕೊಳ್ಳುವುದು ಸಾಪೇಕ್ಷ ವಿಧಾನದ ಲಕ್ಷಣವಾಗಿದೆ.
ಒಂದು ರೀತಿ ನೋಡಿದ್ರೆ, ಹೀಗಿದೆ ಜಡವಾಗಿದೆ ಇನ್ನೊಂದು ರೀತಿ ನೋಡಿದ್ರೆ ಅದು ಚೈತನ್ಯವಾಗಿ ಕಾಣ್ತದೆ. ಸೊ ಅಂತ ಹೇಳಿ ಎಲ್ಲರ ಒಂದು ವಿವೇಚನೆಗೆ ಅವಕಾಶ ಕಲ್ಪಿಸಿಕೊಡುವುದೇ ಸಾಪೇಕ್ಷ ವಿಧಾನ, ಎಕ್ಲೆಕ್ಟಿಕ್ ಮೆಥಡ್ ಅಂತ ಕರಿತೀವಿ. ಜೈನರ ಸ್ಯಾದ್ವಾದ ದರ್ಶನದಲ್ಲಿ, ಪಾಶ್ಚಿಮಾತ್ಯರ ಉಪಯುಕ್ತತಾವಾದದಲ್ಲಿ, ಪ್ರಾಗ್ಮ್ಯಾಟಿಸಮ್ನಲ್ಲಿ, ವಿಜ್ಞಾನ ಕ್ಷೇತ್ರದ ಸಂಬಂಧ ಸಿದ್ಧಾಂತದಲ್ಲಿ, ಥಿಯರಿ ಆಫ್ ರಿಲೇಟಿವಿಟಿ ನಾವಿದನ್ನು ಕಾಣಬಹುದು. ಸ್ಯಾದ್ವಾದ ಮತ್ತು ಉಪಯುಕ್ತವಾದ ಮತ್ತು ಥಿಯರಿ ಆಫ್ ರಿಲೇಟಿವಿಟಿ ಸಂಬಂಧ ಸಿದ್ಧಾಂತದಲ್ಲಿ ಒಂದು ಪಕ್ಷದ ಪರವಾಗಿ ವಾದ ಮಾಡುತ್ತಾ ಹೋಗಿ ಕೊನೆಗೆ ಆ ವಾದವು ಪ್ರೂವ್ ಆಯಿತು, ಸಿದ್ಧವಾಯಿತು ಅನ್ನುವಷ್ಟರಲ್ಲಿ ಅದು ಪ್ರತಿಪಕ್ಷದವರ ಸಿದ್ಧಾಂತದಲ್ಲಿ ಪರಿಸಮಾಪ್ತಿಯನ್ನು ಹೊಂದುವಂತೆ ಮಾಡುವುದು ಸಮನ್ವಯವಾದದ ತಿರುಳು. ಈ ಸಮನ್ವಯವಾದ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಒಂದು ಪಕ್ಷದ ಪರವಾಗಿ ವಾದ ಮಾಡ್ಕೊತ ಹೋಗಿ ಇನ್ನೇನು ಅದು ಎಸ್ ಅದು ಅದೇ ಅಂತ ಸಿದ್ಧವಾಯಿತು, ಪ್ರೂವ್ ಆಯಿತು ಅನ್ನೋ ಅಷ್ಟರಲ್ಲಿ ಪ್ರತಿಪಕ್ಷದವರ ಸಿದ್ಧಾಂತವನ್ನು ಎತ್ಕೊಂಡು ಅದರಲ್ಲಿ ಪರಿಸಮಾಪ್ತಿ ಮಾಡುವುದೇ ಸಮನ್ವಯ ಸಿದ್ಧಾಂತ, ಅದರ ತಿರುಳು. ಅದಕ್ಕೂ ಒಂದು ಉತ್ತಮ ಉದಾಹರಣೆ ಕೊಡ್ತಾರೆ ಸ್ವಾಮೀಜಿಗಳು. ಭೌತಿಕವಾದವನ್ನೇ ಸಮರ್ಥನೆ ಮಾಡುತ್ತಾ ಹೋಗಿ, ಭೌತಿಕ ದೃಷ್ಟಿಯ ಒಂದು ಜಡವಾದವನ್ನೇ ಸಮರ್ಥನೆ ಮಾಡುತ್ತಾ ಹೋಗಿ ಕೊನೆಗೆ ಸಮರ್ಥನೆಯಲ್ಲಿ ವಾದ ಮಾಡುವವನು, ಯಾರೇ ಈ ವಾದ ಮಾಡ್ತಾ ಇದ್ದಾನಲ್ಲ ಅವನು ಆತ್ಮವು ಸತ್ಯವೆಂದು ಒಪ್ಪಬೇಕಾಗುತ್ತದೆ ಎಂದು ತೋರಿಸುವನು. ಅದರಂತೆಯೇ ಆತ್ಮ ಸತ್ಯ ಅಂತ ಲಾಸ್ಟ್ ಹೇಳ್ಬಿಡ್ತಾನೆ, ಅದು ತೋರಿಸ್ಬಿಡ್ತಾನೆ ಒಂದು ಎಕ್ಸಾಂಪಲ್ ಮೂಲಕ. ಅದರಂತೆ ಚೈತನ್ಯವಾದ ಪಕ್ಷ ಹಿಡಿದು ವಾದವಾಡುತ್ತಾ ಹೋಗಿ ಜ್ಞಾತೃವಾದ, ಜ್ಞಾತವಾದ, ದ್ರಷ್ಟವಾದ ಆತ್ಮನು ಇರುವನೆಂದು ಹೇಳಬೇಕಾದರೆ, ಸಾಧಿಸಬೇಕಾದರೆ ಅದು ತಿಳಿಯುವ ಮತ್ತು ಅದರಿಂದ ಭಿನ್ನವಾದ ಜ್ಞೇಯ ವಸ್ತು ಅಥವಾ ಆಬ್ಜೆಕ್ಟ್ ಇರಲೇಬೇಕಲ್ವಾ ಎಂದು ವಾದಿಸ್ಬಿಡ್ತಾನೆ. ಸೊ ಅಂತ್ಯದಲ್ಲಿ ಏಕಪಕ್ಷವಾದದ ಸಲುವಾಗಿ ಪರಸ್ಪರ ವಿರೋಧಿಗಳಾಗಿ ಪರಿಣಮಿಸಿದ ಸಿದ್ಧಾಂತಗಳನ್ನು ಅಲ್ಟಿಮೇಟ್ ಆಗಿ ಪಕ್ಷದ ಸಲುವಾಗಿ ಪರಸ್ಪರ ವಿರೋಧಿಗಳಾಗಿದ್ದಂಥ ಈ ಸಿದ್ಧಾಂತಗಳು ತಮ್ಮ ತಮ್ಮ ಸಿದ್ಧಾಂತವನ್ನು ಅತ್ಯಂತಿಕವಾಗಿ ಬೆಂಬಲಿಸ್ಕೊಳ್ಳೋಕೆ ಹೋಗಿ ಪರಸ್ಪರ ವಿರೋಧಿಗಳಾಗಿದ್ದಂಥ ಇಂಥ ಸಿದ್ಧಾಂತಗಳು ಸಮನ್ವಯ ದೃಷ್ಟಿಯಿಂದ ನೋಡಿದಾಗ ಅವು ಅನ್ಯೋನ್ಯಾಶ್ರಯಗಳು. ಇಂಥ ಸಿದ್ಧಾಂತಗಳು ಸಮನ್ವಯ ದೃಷ್ಟಿಕೋನದಿಂದ ನೋಡಿದಾಗ ಅನ್ಯೋನ್ಯಾಶ್ರಯಗಳು, ಸಮನ್ವಯ ವಿಧಾನದ ಲಕ್ಷಣಗಳಲ್ಲಿ ಸಮಾವೇಶವಾಗ್ತದೆ. ಪ್ಲೇಟೋನ ಸಂವಾದಗಳಲ್ಲಿ, ಉಪನಿಷತ್ತಿನ ಕೆಲವು ಕಡೆ, ಲಿಂಗಾಯತರ ಪ್ರಕ್ರಿಯೆಯಲ್ಲಿ, ಎಲ್ಲಕ್ಕಿಂತಲೂ ಮಿಗಿಲಾಗಿ ಇತ್ತೀಚಿನ ಪಂಡಿತರಾದ ಡಾಕ್ಟರ್ ಭಗವಾನ್ ದಾಸ್ ಮತ್ತು ಶ್ರೀ ಅರವಿಂದ್ ಘೋಷ್ ಮೊದಲಾದವರಿಂದ ಪ್ರಚಲಿತವಾದ ಸಮ್ಯಕ್ ದ್ವೈತದಲ್ಲಿ, ಪ್ಲೇಟೋ, ಉಪನಿಷತ್ತು, ಲಿಂಗಾಯತ ಪ್ರಕ್ರಿಯೆ, ಅದಲ್ಲದೇ ಇತ್ತೀಚಿನ ಒಂದು ಪಂಡಿತರಾದಂಥ ಭಗವಾನ್ ದಾಸ್, ಡಾಕ್ಟರ್ ಶ್ರೀ ಅರವಿಂದ ಘೋಷ್ ಅವರಿಂದ ಪ್ರಚಲಿತವಾದಂಥ ಸಮ್ಯಕ್ ದ್ವೈತದಲ್ಲಿ ಈ ಸಮನ್ವಯದ ಡೈಲೆಕ್ಟಿಕ್ ಮೆಥಡ್ನ ಒಂದು ತಿರುಳನ್ನು ಕಾಣಬಹುದು. ವಿಜ್ಞಾನವು, ವಿಕಾಸವಾದವು, ಭೌತಿಕವಾದವು, ಭೌತಿಕ ದೃಷ್ಟಿಯು, ಜಡದೃಷ್ಟಿಯು, ಜಡವಾದವು ವಿಶೇಷತಃ ಪ್ರಕೃತಿಯನ್ನು ನಂಬಿ ಜಡವಾದವನ್ನು ಎತ್ತಿ ಹಿಡಿಯಲು, ಇದು ಪ್ರಕೃತಿಯನ್ನು ನಂಬಿ ಜಡವಾದವನ್ನು ಎತ್ತಿ ಹಿಡಿಯಲು ಭೌತಿಕ ದೃಷ್ಟಿಯನ್ನೇ ಆಧಾರವಾಗಿಟ್ಟುಕೊಂಡಿದ್ದರೆ, ಪ್ರಕೃತಿಯನ್ನು ನಂಬಿ ಜಡವಾದವನ್ನು ಎತ್ತಿ ಹಿಡಿಯಲು ಭೌತಿಕ ದೃಷ್ಟಿಯನ್ನೇ ಆಧಾರವಾಗಿಟ್ಟುಕೊಂಡರೆ, ತತ್ವಜ್ಞಾನವು ಭಾರತೀಯರು ತಿಳಿದುಕೊಂಡ ತತ್ವಜ್ಞಾನ, ಪಾಶ್ಚಿಮಾತ್ಯದಲ್ಲ, ಮುಖ್ಯವಾಗಿ ಆಧ್ಯಾತ್ಮಿಕ ದೃಷ್ಟಿಯನ್ನೇ ಆಶ್ರಯಿಸಿಕೊಂಡಿದೆ. ಅದು ಭೌತಿಕ ದೃಷ್ಟಿಯನ್ನೇ ಇಟ್ಕೊಂಡ್ರೆ ಇದು ಆಧ್ಯಾತ್ಮಿಕ ದೃಷ್ಟಿಯನ್ನೇ ಭಾರತೀಯರ ಒಂದು ತತ್ವಜ್ಞಾನ ಆಶ್ರಯಿಸಿಕೊಂಡಿದೆ. ವಿಜ್ಞಾನವು ನಮ್ಮ ವಿಶ್ವದ ಒಂದೊಂದು ಪಾರ್ಶ್ವವನ್ನು ಜ್ಞಾನಕ್ಕಾಗಿ ಬೇರೆ ಬೇರೆ ವಿಭಾಗಗಳನ್ನಾಗಿ ವಿಂಗಡಿಸಿದೆ. ಈ ನಮ್ಮ ವಿಜ್ಞಾನ ಏನು ಮಾಡಿದೆ ಅಂತ ಹೇಳಿದ್ರೆ, ವಿಶ್ವದ ಒಂದೊಂದು ಮಗ್ಗಲನ್ನು, ಒಂದೊಂದು ಪಾರ್ಶ್ವವನ್ನು ಜ್ಞಾನಕ್ಕೋಸ್ಕರ, ತಿಳುವಳಿಕೆಗೋಸ್ಕರ, ಅದರ ಮೇಲೆ ಹತೋಟಿ ಪಡೆಯುವುದಕ್ಕೋಸ್ಕರ, ಅದರ ಮೇಲೆ ತನ್ನ ಒಂದು ಮಾಸ್ಟರ್ಶಿಪ್ ಪಡೆಯೋಕ್ಕೋಸ್ಕರ ಬೇರೆ ಬೇರೆ ವಿಭಾಗಗಳನ್ನು, ಕಂಪಾರ್ಟ್ಮೆಂಟ್ಗಳಾಗಿ ಅದನ್ನು ವಿಂಗಡಣೆ ಮಾಡಿ ಅವುಗಳ ವೈಶಿಷ್ಟ್ಯವನ್ನು ಏನಕ್ಕೆ ಅದು ಮಾಡ್ತದೆ ಅಂತ ಹೇಳಿದ್ರೆ, ಅವುಗಳ ಚಾರಿತ್ರ್ಯವನ್ನು ತಿಳ್ಕೊಳ್ಳೋಕ್ಕೆ, ವೈಶಿಷ್ಟ್ಯವನ್ನು ಪ್ರತ್ಯಕ್ಷ ಮತ್ತು ಪ್ರಯೋಗಗಳ ಸಹಾಯದಿಂದ, ಪ್ರತ್ಯಕ್ಷ ಅಂದರೆ ಕಣ್ಣಲ್ಲಿ ಏನು ಕಾಣುತ್ತೋ ಅದರ ಮೂಲಕ ಮತ್ತು ಪ್ರಯೋಗಗಳ ಸಹಾಯದಿಂದ ಪೃಥಕ್ಕರಿಸಿ ಏನು ಮಾಡುತ್ತೆ,
ಪ್ರತ್ಯಕ್ಷ ಮತ್ತು ಪ್ರಯೋಗಗಳ ಸಹಾಯದಿಂದ ಪೃಥಕ್ಕರಿಸಿ ತಿಳಿಸಲೆತ್ತಿಸುತ್ತದೆ. ಇವನ್ನೆಲ್ಲ ಒಟ್ಟಾಗಿ ನೋಡಿದಾಗ ಇವು ಹೇಗೆ ತೋರುವು ಎಂಬ ಗೊಡವೆಗೆ ವಿಜ್ಞಾನವು ಹೋಗುವುದಿಲ್ಲ. ವಿಜ್ಞಾನಿಗಳ ಪ್ರಾಸೆಸ್ ನೋಡಿದಾಗ ಇವು ಒಟ್ಟಾಗಿ ಹೇಗೆ ತೋರುವುದು ಎಂಬ ಗೊಡವೆಗೆ ವಿಜ್ಞಾನ ಹೋಗುವುದಿಲ್ಲ. ವಿಶ್ವದ ಬಿಡಿಬಿಡಿಯಾದ ಪಾರ್ಶ್ವಗಳಲ್ಲಿ ಇಡಿಯಾದ ಪುರುಷನನ್ನು ಗುರುತಿಸುವುದು ತತ್ವಜ್ಞಾನದ ಉದ್ದೇಶವಾಗಿದೆ. ವಿಶ್ವದ ಬಿಡಿಬಿಡಿಯಾದಂಥ ಪಾರ್ಶ್ವಗಳಲ್ಲಿ ಇಡಿಯಾದ ಪುರುಷನನ್ನು ಗುರುತಿಸುವುದೇ ತತ್ವಜ್ಞಾನದ ಉದ್ದೇಶವಾಗಿರುತ್ತದೆ. ಮಣಿಗಳ ಸೂತ್ರದಂತೆ ತ್ರಿನಯನ ಮಣಿಗಳ ಸೂತ್ರದಂತೆ ತ್ರಿನಯನ ನೀನಿಪೆಯ್ಯ ಅಣುರೇಣು ಗುಣಭರಿತನೆಂದು ಮಣಿವು ತಿಪ್ಪೆನಯ್ಯ ರಾಮನಾಥ. ಅಣುರೇಣು ಗುಣಭರಿತನೆಂದು ಮಣಿವು ತಿಪ್ಪೆನಯ್ಯ ರಾಮನಾಥ. ರಾಮನಾಥ. ಆಹಾ, ಎಂತಹ ದಾಸಿಮಯ್ಯನವರ ವಚನ ಉಲ್ಲೇಖ ಮಾಡಿದ ಕುಮಾರಸ್ವಾಮಿಗಳು. ಈ ವಚನದಲ್ಲಿ ವಿಜ್ಞಾನಿ ಮತ್ತು ತತ್ವಜ್ಞಾನಿ ಇವರ ದೃಷ್ಟಿಕೋನವನ್ನು ಅವರು ಎತ್ತಿ ಹಿಡಿದ್ದಾರೆ. ಬಿಡಿ ಬಿಡಿಯಾದ ಮಣಿಗಳ ಕಡೆಗೆ ವಿಜ್ಞಾನದ ದೃಷ್ಟಿ. ಅದು ಬೇರೆ ಬೇರೆಯಾಗಿರುವ ಮಣಿಗಳ ಗಾತ್ರವನ್ನು ಮಾತ್ರ ಗಣಿಸುವುದು. ಬಿಡಿ ಬಿಡಿಯಾದ ಮಣಿಗಳ ಕಡೆಗೆ ಮತ್ತು ಬೇರೆ ಬೇರೆಯಾಗಿರುವ ಮಣಿಗಳ ಗಾತ್ರವನ್ನು ಮಾತ್ರ ವಿಜ್ಞಾನ ಗಣಿಸುವುದು. ಅವುಗಳನ್ನು ಒಂದುಗೂಡಿಸುವ ಸೂತ್ರದ ಕಡೆಗೆ, ಅದನ್ನು ಒಂದುಗೂಡಿಸುವಂತಹ ದಾರದ ಸೂತ್ರದ ಕಡೆಗೆ ಅದರ ಲಕ್ಷ್ಯವಿಲ್ಲ, ವಿಜ್ಞಾನದ ಲಕ್ಷ್ಯವಿಲ್ಲ. ಆದರೆ ಅವುಗಳನ್ನು ಒಂದುಗೂಡಿಸುವಂಥ ಸೂತ್ರ ದಾರದ ಕಡೆಗೆ ಮಾತ್ರ ಒಂದು ಲಕ್ಷ್ಯ, ದಾರವನ್ನು ಮಾತ್ರ ಅರಿಯುವುದು ತತ್ವಜ್ಞಾನದ ಕಾರ್ಯ. ವಿಜ್ಞಾನವು ಸೂತ್ರವನ್ನು ಮರೆತು, ದಾರವನ್ನು ಮರೆತು ಕೇವಲ ಗಾತ್ರವನ್ನಷ್ಟೇ ಗಣಿಸದಿಂದ ಪಾತ್ರವು ಎಲ್ಲಿಯೂ ಕಳಚಿ ಹೋಯಿತು. ವಿಜ್ಞಾನವು ಸೂತ್ರವನ್ನು ಮರೆತು ಕೇವಲ ಗಾತ್ರವನ್ನಷ್ಟೇ ಗಣಿಸಿದ್ದರಿಂದ ಪಾತ್ರವು ಎಲ್ಲಿಯೋ ಕಳಚಿ ಹೋಯಿತು. ಹಾಗೆ ತತ್ವಜ್ಞಾನವು ಸೂತ್ರವನ್ನಷ್ಟೇ ಅರಿತು ಗಾತ್ರವನ್ನು ಕಡೆಗಣಿಸಿದ್ದರಿಂದ ಪಾತ್ರವು ಆಯರ್ಥಾರ್ಥವಾಯಿತು. ಅರ್ಧಂಬರ್ಧ, ಹಾಫ್ ಬೇಕ್ಡ್. ನಮಗೆ ಬೇಕಾದ್ದು ಸೂತ್ರವನ್ನು ಮರೆತ ವಿಜ್ಞಾನವಲ್ಲ, ಹಾಗೂ ಗಾತ್ರವನ್ನು ಕಡೆಗಣಿಸಿದ ಲಕ್ಷಿಸದ ತತ್ವಜ್ಞಾನವಲ್ಲ. ಸೂತ್ರ ಗಾತ್ರಗಳೆರಡನ್ನು ಸಮನ್ವಯಗೊಳಿಸುವ ಆಧ್ಯಾತ್ಮ ಜ್ಞಾನ ನಮಗೆ ಬೇಕು. ನಮಗೇನು ಬೇಕಾಗಿದೆ? ಸೂತ್ರ ಮತ್ತು ಗಾತ್ರ ಎರಡನ್ನು ಕನ್ಸಿಡರ್ ಮಾಡುತ್ತಂತಹ ಒಂದು ಸಮನ್ವಯಗೊಳಿಸುವಂತಹ ಆತ್ಮಜ್ಞಾನ ನಮಗೆ ಬೇಕು. ವಿಜ್ಞಾನ ತತ್ವಗಳ ಮಧುರ ಮಿಲನವೇ, ವಿಜ್ಞಾನ ಮತ್ತು ತತ್ವಜ್ಞಾನಗಳ ಮಧುರ ಮಿಲನವೇ ಆತ್ಮಜ್ಞಾನದ ಇಲ್ಲವೇ ಅನುಭವದ ಅಡಿಗಲ್ಲು. ಅನುಭವಕ್ಕೆ ಅಥವಾ ಆತ್ಮಜ್ಞಾನಕ್ಕೆ ಅಡಿಗಲ್ಲೇನು? ವಿಜ್ಞಾನ ತತ್ವಜ್ಞಾನಗಳ ಮಧುರ ಮಿಲನ. ಅದಕ್ಕೆ ಡಿ ವಿ ಜಿ ಒಂದು ಕಡೆ ಹೇಳ್ತಾರೆ, ಹೊಸ ತತ್ವ ಹಳೆಬೇರು ಒಡಗೂಡೆ ಧರ್ಮ, ಋಷಿ ವಾಕ್ಯದೊಳಗೆ ವಿಜ್ಞಾನವನ್ನು ಬೆರೆಸೆ ಮೆರವ ಪುರದೊಳಗೆ ಮಂಕುತಿಮ್ಮ ಅಂತಾರೆ. ನೋಡಿ, ಋಷಿ ವಾಕ್ಯದೊಳಗೆ ವಿಜ್ಞಾನವನ್ನು ಬೆರೆಸೆ ಮೆರವ ಪುರದೊಳಗೆ ಮಂಕುತಿಮ್ಮ ಅಂತ. ಸೂತ್ರಧಾರಿಯು ನೀನು ಪಾತ್ರಚಾರಿಯು ನಾನು, ಸೂತ್ರಧಾರಿಯು ನೀನು ಪಾತ್ರಚಾರಿಯು ನಾನು. ಆವ ಪಾತ್ರವನ್ನಿತ್ತಡೇನು ನೀ ಎನಗೆ ಎನ್ನುವಂತಹ ಈ ಕಾವ್ಯದಲ್ಲಿ ಪರಮಾತ್ಮನನ್ನು ಕುರಿತಾದಂತಹ ಬಿನ್ನಹದಲ್ಲಿ ಸೂತ್ರ ಪಾತ್ರಗಳ ಸೂಕ್ಷ್ಮ ತಿಳುವಳಿಕೆಯೊಡನೆ, ಸೂಕ್ಷ್ಮ ತಿಳುವಳಿಕೆ ಏನು? ಸೂತ್ರ ಮತ್ತು ಪಾತ್ರಗಳ ಒಂದು ತಿಳುವಳಿಕೆ ಈ ಪದ್ಯದಲ್ಲಿ ಇದೆ ಅಂತ ನಾವು ಹೇಳ್ತಾ ಇಲ್ಲ. ಈ ತಿಳುವಳಿಕೆಯೊಡನೆ ಅನುಭವದ ಹೊಂದಿಗೆ ಇದೆ. ಅವೆರಡರ ಸುಮಧುರವಾದ ಸಮನ್ವಯ ಇಲ್ಲಿ ಉಂಟಾಗ್ತದೆ. ಸೂತ್ರ ಪಾತ್ರಗಳ ಸೂಕ್ಷ್ಮ ತಿಳುವಳಿಕೆಯೊಡನೆ ಅನುಭವದ ಹೊಂದಿಗೆಯಲ್ಲಿ ಅವೆರಡರ ಸುಮಧುರವಾದ ಸಮನ್ವಯ ಉಂಟಾಗುತ್ತದೆ. ಬರೀ ತಿಳುವಳಿಕೆ ಅಷ್ಟೇ ಸಾಲದು, ಅನುಭವದ
ಹೊಂದಿಗೆಯಲ್ಲಿ ಒಂದು ಸಮನ್ವಯ ಆಗಬೇಕು. ಬರೀ ತಾತ್ವಿಕವಾಗಿ ಒಂದು ಫಿಲಾಸಫರ್ ಥರ ಅದನ್ನು ತಿಳ್ಕೊಂಡ್ರೆ ಆಗಲ್ಲ. ಅನುಭವಕ್ಕೆ ಒತ್ತು ಕೊಡ್ತಾ ಇದ್ದಾರೆ ಇಲ್ಲಿ. ಇವರ ಸುಮಧುರವಾದ ಸಮನ್ವಯ ಉಂಟಾಗ್ತದೆ ಎಂಬ ಭಾವ ಈ ಕಾವ್ಯದಲ್ಲಿ ವ್ಯಕ್ತವಾಗ್ತದೆ. ತತ್ವಜ್ಞಾನಕ್ಕೆ ವಿಜ್ಞಾನದ ಸಂಪರ್ಕವಿಲ್ಲದಿದ್ದರೆ ಅದು ಬರಿಯ ಮೂಢನಂಬಿಕೆಗಳ ಬೀಡಾಗುತ್ತದೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ತತ್ವಜ್ಞಾನಕ್ಕೆ ವಿಜ್ಞಾನದ ಸಂಪರ್ಕವಿಲ್ಲದಿದ್ದರೆ ಅದು ಬರಿಯ ಮೂಢನಂಬಿಕೆಯ ಬೀಡಾಗುತ್ತದೆ. ವಿಜ್ಞಾನಕ್ಕೆ ತತ್ವಜ್ಞಾನದ ಸಂಬಂಧ ತಪ್ಪಿದರೆ ಅದು ಅದರ ಬೆಳವಣಿಗೆಯೇ ನಿಲ್ಲಿಸಿಕೊಂಡು ಬಿಡ್ತದೆ. ಈಗ ಒಂದು ಪೂಜೆ ಮಾಡಬೇಕಾದ್ರೆ ಅದು ಹಿಂಗೆ ಹಾಕಿ, ಇದು ಹಿಂಗೆ ಮಾಡಿ, ಅದು ಹಂಗೆ ಮಾಡಿ ಅಂತ ಹೇಳ್ತಾ ಹೋಗ್ತಾರೆ ಹೊರತು ಯಾಕೆ ಹಂಗೆ ಮಾಡಬೇಕು, ಯಾಕೆ ಹಿಂಗೆ ಮಾಡಬೇಕು? ನೀರನ್ನು ಇಟ್ಕೊಂಡ್ಬಿಟ್ಟು ಕೈ ಇಟ್ಬಿಟ್ಟು ಹೇಳ್ತಾರೆ ಗಂಗೆ ಚೈಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಜಲೇಸ್ಮಿನ್ ಸನ್ನಿಧಿಂ ಕುರು ಅಂತಾರೆ. ಏನಕ್ಕೆ ಅದು ಜಲ ಶುದ್ಧಿ ಆಗುತ್ತೆ ಅಂತ? ಹೆಂಗೆ ಶುದ್ಧಿ ಆಗುತ್ತೆ? ಅದರ ಬ್ಯಾಕಪ್ ಏನು, ಮೂಲ ಏನು, ಯಾವ ಕಾರಣದಿಂದ ಅದನ್ನು ಹೇಳಿದ್ರು? ಇಂಥ ಒಂದು 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 ಏನು ಹೇಳ್ತಾರೆ ಸಿದ್ಧಾಂತಗಳನ್ನು ಇಟ್ಕೊಂಡು ನಾವು ಇದನ್ನು ರೂಢಿಗಳನ್ನ ಹೇಳಿದ್ರೆ ಜನ ಹೋಗ್ತಾರೆ. ಇಲ್ಲ ಅದೊಂದು ಮೂಢನಂಬಿಕೆ ಆಗಿಬಿಡ್ತದೆ ಅದು. ಅದೇ ರೀತಿ ವಿಜ್ಞಾನವು ತತ್ವಜ್ಞಾನವನ್ನು ಮರೆತುಬಿಡ್ತು ಅಂತ ಹೇಳಿದ್ರೆ ಅದರ ಬೆಳವಣಿಗೆ ನಿಂತು ಹೋಗ್ಬಿಡ್ತದೆ. ಯಾಕಂದರೆ ಅದು ಬರೀ ಜಡ ವಸ್ತುಗಳನ್ನು ಸಂಶೋಧನೆಯಲ್ಲೇ ಕಳೆದು ಬಿಡ್ತದೆ. ಚೈತನ್ಯಾತ್ಮಕನ ಕಡೆಗೆ ಜರ್ನಿನೇ ಇಲ್ಲ. ಯುರೋಪ್ನಲ್ಲಿ ತತ್ವಶಾಸ್ತ್ರವು ಸುಮಾರು 1000 ವರ್ಷ ವಿಜ್ಞಾನವನ್ನು ಬಿಟ್ಟು ಬಾಳಲಿಕ್ಕೆ ಪ್ರಯತ್ನ ಮಾಡಿತ್ತು. ಯುರೋಪು ತತ್ವಶಾಸ್ತ್ರಜ್ಞರು ವಿಜ್ಞಾನವನ್ನು ಕಡೆಗಣಿಸಿ ಬಾಳಕ್ಕೆ ಪ್ರಯತ್ನಪಟ್ಟರು. ಅದರ ಫಲವಾಗಿ ಅದು ಮೂಲೆಗೆ ಬಿದ್ದುಬಿಟ್ಟಿತು. ಯುರೋಪ್ನಲ್ಲಿ ಎಷ್ಟು ಕಷ್ಟ ಕೊಟ್ಟಿದ್ದಾರೆ ಅಂತೇಳಿದ್ರೆ ವಿಜ್ಞಾನಿಗಳಿಗೆ ಮತ್ತು ಈ ಮ್ಯಾಥಮೆಟಿಷಿಯನ್ಸ್ಗಳಿಗೆ ಅಂತೇಳಿದ್ರೆ ಚರ್ಮ ಸುಲಿಸಿದ್ದಾರೆ. ಇಟಲಿಯಲ್ಲಿ ಒಬ್ಬ ಮ್ಯಾಥಮೆಟಿಕ್ಸ್ ಪ್ರೊಫೆಸರ್ ಒಂದು ಲೇಡಿನ ಒಂದು ರಸ್ತೆಯಲ್ಲಿ ಹೋಗಬೇಕಾದ್ರೆ ಅವಳಿಗೆ ಹೊಡೆದು ಚರ್ಮವನ್ನು ಸುಲ್ತಾರೆ. ಸಾಕ್ರೆಟಿಸು, ಗೆಲೀಲಿಯೋ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಹೇಳಿದ್ರೆ ಇವರು ತತ್ವಶಾಸ್ತ್ರಜ್ಞರ ಒಂದು ಮೂಢನಂಬಿಕೆಯಿಂದನೇ ವಿಜ್ಞಾನ ಒಂದು ಸಪ್ರೆಸ್ ಮಾಡೋಕ್ಕೆ ಹೋಗಿ ಲಾಸ್ಟಿಗೆ ಅವರೇ ಸಪ್ರೆಸ್ ಆಗೋದು. ಅದರ ಫಲವಾಗಿ ತತ್ವಜ್ಞಾನವು ಮೂಲೆಗೆ ಬಿದ್ದುಬಿಟ್ಟಿತ್ತು. ಹಾಗೆಯೇ ಭಾರತದಲ್ಲಿ ತತ್ವಜ್ಞಾನವು ವೈಜ್ಞಾನಿಕ ವಿಚಾರದಲ್ಲಿ ಔದಾಸೀನ್ಯವನ್ನು ತೋರಿಸಿದುದರ ಫಲವಾಗಿ ಭಾರತದಲ್ಲಿಯೂ ಹೀಗೆ ವಿಜ್ಞಾನಕ್ಕೆ ವಿಜ್ಞಾನದ ವಿಚಾರವಾಗಿ ಔದಾಸೀನ್ಯವನ್ನು ತೋರಿಸಿದ್ದರ ಫಲವಾಗಿ ಅದರ ಬೆಳವಣಿಗೆಯೇ ನಿಂತು ಹೋಯಿತು. ಎಷ್ಟು ಜನ ಲಿಂಗಾಯತರು ಲಿಂಗವನ್ನು ಕಟ್ಕೋತಾ ಇದ್ದಾರೆ. ಎಲ್ಲ ಮದುವೆ ಫಂಕ್ಷನ್ನಲ್ಲಿ ಲಿಂಗ ಧಾರಣೆ ಮಾಡ್ತಾರೆ, ಆಮೇಲೆ ಪೂಜೆ ಮನೆಯಲ್ಲಿ ಒಂದು ಡಬ್ಬಿ ಒಳಗಡೆ ಇಟ್ಬಿಡ್ತಾರೆ. ಬ್ರಾಹ್ಮಣರು ಎಷ್ಟು ಜನ ಇದು ಡೈಲಿ ಸಂಧ್ಯಾವಂದನೆ ಮಾಡ್ತಾರೆ. ಎಲ್ಲ ಈ ತತ್ವಶಾಸ್ತ್ರಜ್ಞರ ಒಂದು ವಿಜ್ಞಾನವನ್ನು ಸಪ್ರೆಸ್ ಮಾಡುವಂಥ, ಅಲ್ಲಗಳೆಯುವಂಥ, ಮೂಲೆಗೆ ತಳ್ಳುವಂಥ ಒಂದು ನಿಟ್ಟಿನಲ್ಲಿ ಪ್ರಯತ್ನ ಮಾಡಿ ಈಗ ಅದರ ಬಗ್ಗೆ ಶ್ರದ್ಧೆನೇ ಇಲ್ಲ. ಅದು ಅಂಧಕಾರ, ಮೂಢನಂಬಿಕೆ ಅಂದ್ಕೊಂಡು ಎಲ್ಲ ಏನೋ ಒಂದು ಪೂಜೆ ಪುನಸ್ಕಾರದ ಟೈಮಲ್ಲಿ, ಒಂದು ಹಬ್ಬ ಹರಿದಿನ ಟೈಮಲ್ಲಿ ಅದನ್ನು ಎತ್ಕೊಂಡು ಏನೋ ನಮ್ಮ ತಾತ ಮಾಡ್ತಾಯಿದ್ದ ಅಂತ ಅವರು ಪೂಜೆ ಮಾಡಿ ಅದನ್ನು ಒಂದು ಡಬ್ಬಿಲಿ ಹಾಕಿಟ್ಬಿಡ್ತಾರೆ. ತತ್ವಶಾಸ್ತ್ರದಲ್ಲಿ ಒಂದು ಹೊಸ ಜಾಗೃತಿ ಉಂಟಾದರೆ, ಒಂದು ಶಾಸ್ತ್ರದಲ್ಲಿ ಒಂದು ಹೊಸ ಜಾಗೃತಿ, ನೀವು ಇನ್ವೆನ್ಷನ್ಸ್ ಆಗಬೇಕು. ತತ್ವಶಾಸ್ತ್ರದಲ್ಲಿ ಒಂದು ಹೊಸ ಜಾಗೃತಿ ಉಂಟಾದರೆ ಅದರ ಫಲವಾಗಿ ವಿಜ್ಞಾನ ಕ್ಷೇತ್ರದ ಕಾರ್ಯವು ಬಹಳ ಚುರುಕಾಗಿ ನಡೀತದೆ. ಈ ವಿಷಯದಲ್ಲಿ ನಾವು ಟಿಬೇಟಿಯನ್ ಬುದ್ಧಿಸಮನ್ನು ಅಪ್ರಿಷಿಯೇಟ್ ಮಾಡಬೇಕಾಗ್ತದೆ. ಒಂದು ವಿಜ್ಞಾನಿಗಳ ಜೊತೆ ಹೇಗೆ ಹೊಂದ್ಕೊಂಡಿದ್ದಾರೆ ಅನ್ನೋಕ್ಕೆ ರಿಚರ್ಡ್ ಡೇವಿಡ್ಸನ್ನು ಮತ್ತು ಆಧುನಿಕ ಮನಃಶಾಸ್ತ್ರಜ್ಞರು ಎಷ್ಟು ಬುದ್ಧಿಸಮ್ನ ಜನಗಳ ಜೊತೆ ಬೆರೆತು ಎಕ್ಸ್ಪೆರಿಮೆಂಟ್ಗಳು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಒಂದು ಕಡೆ ನ್ಯೂರಾನ್ ಹೈಡ್ ಆ್ಯಂಡ್ ಫೈಡ್, ಆಮೇಲೆ ಕಾನ್ಷಿಯಸ್ನೆಸ್ ಶಿಫ್ಟಿಂಗ್ ಥಿಯರಿ, ಇಂಥದ್ದೆಲ್ಲ ಅವ್ರು ಮಾಡ್ತಾ ಇದ್ದಾರೆ. ಇಲ್ಲಿ ಕುಶಾಲನಗರದಲ್ಲಿ ಬಂದು ಎಕ್ಸ್ಪೆರಿಮೆಂಟ್ಗಳು ಮಾಡ್ತಾರೆ, ಹುಬ್ಬಳ್ಳಿಯಲ್ಲಿ ಅವರೊಂದು ಯೂನಿಟ್ನಲ್ಲಿ ಬಂದು ಮಾಡ್ತಾರೆ, ಮತ್ತು ಹಿಮಾಲಯದ ಒಂದು ಬುದ್ಧಿಸಮ್ ಇದರಲ್ಲಿ ಕುಟೀರದಲ್ಲಿ ಬಂದು ಈ ಎಕ್ಸ್ಪೆರಿಮೆಂಟ್ಗಳು ಮಾಡ್ತಾರೆ.
ಸಮಾಧಿ ಸ್ಥಿತಿಯಲ್ಲಿ ಏನೇನು ಬಾಹ್ಯ ಪರಿಣಾಮಗಳಾಗ್ತಾ ಇದೆ ವ್ಯಕ್ತಿಯಲ್ಲಿ, ಯಾವ ಯಾವ ರೇಸ್ಗಳು ಇಮಿಟ್ ಆಗ್ತಾ ಇದೆ, ತುಂಬ ಚೆನ್ನಾಗಿ ವಿಜ್ಞಾನ ಜೊತೆ ಈ ಬುದ್ಧಿಸಮ್ ಹೊಂದ್ಕೊತಾ ಇದೆ, ಬುದ್ಧಿಸಮ್ ಜೊತೆ ವಿಜ್ಞಾನ ಹೊಂದ್ಕೋತಾ ಇದೆ. ಅದಕ್ಕೆ ಮನಃಶಾಸ್ತ್ರಜ್ಞರು ಬಹಳಷ್ಟು ಒಂದು ಬೆಳವಣಿಗೆಯನ್ನು ಕಾಣಿಸ್ತಾ ಇದ್ದಾರೆ. ಆದರೆ ನಮ್ಮ ಧರ್ಮದಲ್ಲಿ, ಲಿಂಗಾಯತ ಧರ್ಮದಲ್ಲಾಗಲಿ, ಈಗ ಹೇಳ್ತಿರುವಂಥ ಹಿಂದೂ ಧರ್ಮದಲ್ಲಾಗಲಿ, ಆ ರಿಸರ್ಚ್ಗೆ, ವಿಜ್ಞಾನಿಗಳಿಗೆ ಬೆಲೆನೇ ಕೊಡ್ತಾ ಇಲ್ಲ. ವಿಜ್ಞಾನ ಇದ್ರ ಜೊತೆ ಹೊಂದ್ಕೊಳ್ತಾ ಇಲ್ಲ, ಈ ಧರ್ಮ ಅದ್ರ ಜೊತೆ ಸೇರ್ತಾ ಇಲ್ಲ. ಇದಕ್ಕೆ ಏನಾಗಿದೆ, ಒಂದೇ ಒಂದು ವಚನ ಅಧ್ಯಯನ, ಇಲ್ಲ ರಾಮಾಯಣ ಮಹಾಭಾರತ ಪಾರಾಯಣ, ಇಷ್ಟರಲ್ಲೇ ಉಳ್ಕೊಂಡ್ಬಿಟ್ಟಿದ್ದೀವಿ. ಕೆಲವರು ತಿಳಿಯುವಂತೆ ಶಾಸ್ತ್ರವು ಬರಿಯ ಜಿಜ್ಞಾಸು ಮಾತ್ರವೇ. ಕೆಲವರು ಹೇಳುವಂತೆ ಒಂದು ಕ್ವಶನ್ ರೈಸ್ ಆಗುತ್ತೆ. ಕೆಲವರು ಹೇಳುವಂತೆ ತತ್ವಶಾಸ್ತ್ರವು, ಫಿಲಾಸಫಿ ಬರಿಯ ಜಿಜ್ಞಾಸುವೆ, ಅದಕ್ಕೂ ಜೀವನಕ್ಕೂ ಏನು ಸಂಬಂಧವಿಲ್ಲ, ಅದೊಂದು ಮುಖ್ಯನ ಬದನೆಕಾಯ, ಅದಕ್ಕೂ ಮತ್ತು ಜೀವನಕ್ಕೂ ಏನು ಸಂಬಂಧವಿಲ್ವಾ, ಮುಕ್ತಿಗೋಸ್ಕರ ಅಲ್ವಾ ಫಿಲಾಸಫಿಲಿ ಸತ್ಯಾನ್ವೇಷಣೆಗೆ ನಾವು ನಿಲ್ಲುವುದು, ಮುಕ್ತಿಗೋಸ್ಕರ ಅಲ್ವಾ ಸತ್ಯಾನ್ವೇಷಣೆಗೆ ನಿಲ್ಲುವುದು ಎಂಬ ಪ್ರಶ್ನೆಗಳು ನಮಗೆ ಹುಟ್ಟುತ್ತದೆ. ಅದಕ್ಕೆ ಸಮಾಧಾನಕರವಾದಂಥ ಉತ್ತರಗಳನ್ನು ಕಂಡುಕೊಳ್ಬೇಕಾಗಿದೆ ನಾವು. ಬರಿಯ ಸತ್ಯಾನ್ವೇಷಣೆಯೇ ತತ್ವಶಾಸ್ತ್ರದ ಉದ್ದೇಶ ಅಂದ್ಬಿಟ್ರು ತತ್ವಶಾಸ್ತ್ರಜ್ಞರು. ಪಾಶ್ಚಿಮಾತ್ಯ ತತ್ವಶಾಸ್ತ್ರಜ್ಞರು ಏನು ಹೇಳ್ತಾರೆ, ಬರಿಯ ಸತ್ಯಾನ್ವೇಷಣೆಯೇ ತತ್ವಶಾಸ್ತ್ರದ ಉದ್ದೇಶ ಅಂದರೆ ಮೋಕ್ಷದ ವಿಚಾರವೇನಿದ್ದರೂ ಅದು ಅನುಭವ ಮಾರ್ಗಕ್ಕೆ, ಮಿಸ್ಟಿಸಿಸಮ್ಗೆ ಸಂಬಂಧಪಟ್ಟದ್ದು. ಮೋಕ್ಷದ ವಿಚಾರ, ಅನುಭವ ಏನಿದ್ರು ಅನುಭವ ಮಾರ್ಗಕ್ಕೆ, ಮಿಸ್ಟಿಸಿಸಮ್ಗೆ ಅಂದ್ಬಿಟ್ರು ಪಾಶ್ಚಿಮಾತ್ಯ ತತ್ವಶಾಸ್ತ್ರಜ್ಞರು. ಆದರೆ ಇದಕ್ಕೆ ಅಪವಾದವೆಂಬಂತೆ ನಾವು ಸಾಕ್ರಟಿಸ್, ಪ್ಲೇಟೋ, ಪ್ಲೋಟಿನಸ್, ಸ್ಪಿನೋಜಾ, ಸಾಕ್ರಟಿಸ್, ಪ್ಲೇಟೋ ಮತ್ತು ಪ್ಲೋಟಿನಸ್ ಮತ್ತು ಸ್ಪಿನೋಜಾ ಮುಂತಾದವರ ತಾತ್ವಿಕರ ಗ್ರಂಥಗಳಿಂದ ಸತ್ಯಶೋಧನೆಗೂ ಸತ್ಯಾನ್ವೇಷಣೆಗೂ ಮುಕ್ತಿ ಸಾಧನೆಗೂ ನಿಕಟವಾದ ಸಂಬಂಧವಿದೆ ಎಂಬುದು ಸ್ಪಷ್ಟವಾಗ್ತದೆ. ಅವರ ಒಂದು ಗ್ರಂಥಗಳಿಂದ ನಮಗೆ ಸತ್ಯಾನ್ವೇಷಣೆ, ಸತ್ಯಶೋಧನೆಗೂ ಮತ್ತು ಮುಕ್ತಿ ಸಾಧನೆ, ಮೋಕ್ಷ ಅಥವಾ ಅನುಭವ ಎಲ್ಲದಕ್ಕೂ ನಿಕಟ ಸಂಬಂಧ ಇದೆ ಅಂತ ಅವರು ಸ್ಪಷ್ಟಪಡಿಸ್ತಾರೆ. ಹಾಗೆಯೇ ತತ್ವಜ್ಞಾನವು ಬರಿಯ ಸತ್ಯಶೋಧನೆಯಲ್ಲ, ಅದು ಜೀವನ್ಮುಕ್ತಿಯ ಸಾಧನೆಯೂ ಹೌದು ಎಂಬುದು ಭಾರತೀಯ ತಾತ್ವಿಕರ ಅಭಿಮತ. ಭಾರತೀಯ ತತ್ವಶಾಸ್ತ್ರಜ್ಞರ ತಾತ್ವಿಕರ ಅಭಿಮತ ಏನು, ಇದು ತತ್ವಜ್ಞಾನವು ಬರಿಯ ಸತ್ಯಶೋಧನೆಯಲ್ಲ, ಬರಿಯ ಸತ್ಯಾನ್ವೇಷಣೆಯಲ್ಲ. ಫಿಲಾಸಫಿ ಅಂದರೆ ಬರೀ ಸತ್ಯಶೋಧನೆಯಲ್ಲ, ಅದು ಜೀವನ್ಮುಕ್ತಿಯ ಸಾಧನೆ, ಮುಕ್ತಿಯನ್ನು ಪಡೆಯುವಂಥ ಸಾಧನೆಯೂ ಹೌದು ಎಂಬುದನ್ನು ಭಾರತೀಯ ತತ್ವಶಾಸ್ತ್ರಜ್ಞರು ಅಭಿಮತ ಪಡುತ್ತಾರೆ. ತತ್ವಚಿಂತನೆಗೆ ಅಸಾಧಾರಣವಾದ ಯಾವುದಾದರೊಂದು ಶಕ್ತಿ ವಿಶೇಷವು ಅವಶ್ಯವೆಂದು ಪಾಶ್ಚಿಮಾತ್ಯರು ಮಾತ್ರ ಒಪ್ಪುವುದಿಲ್ಲ. ಭಾರತೀಯ ತತ್ವಶಾಸ್ತ್ರಜ್ಞರು ಹೇಳ್ತಾರಲ್ಲ, ಒಂದು ವಿಶೇಷ ಶಕ್ತಿ ಬೇಕು ಅನ್ನೋದಕ್ಕೆ ತತ್ವಚಿಂತನೆಗೆ ಅಸಾಧಾರಣವಾದಂಥ ಒಂದು ಶಕ್ತಿ ವಿಶೇಷವು ಅವಶ್ಯಕವಾಗಿದೆ ಎಂಬುದನ್ನು ಮಾತ್ರ ಪಾಶ್ಚಿಮಾತ್ಯರು ಒಪ್ಪುವುದಿಲ್ಲ. ಶಾಸ್ತ್ರಾಧ್ಯಯನಕ್ಕೆ ಹೇಗೋ ಹಾಗೆ ಇನ್ನುಳಿದ ಕ್ಷೇತ್ರಗಳಲ್ಲಿಯೂ ಹರಿತವಾದ ಬುದ್ಧಿ ಇರಬೇಕೆಂದು ಅವರು ಹೇಳ್ತಾರೆ. ಇನ್ನುಳಿದ ಕ್ಷೇತ್ರಗಳಲ್ಲಿ ಹೇಗೆ ಒಂದು ಹರಿತವಾದ ಬುದ್ಧಿ ಯೂಸ್ ಮಾಡ್ತೀವೋ ಅಷ್ಟೇ ಸಾಕು ಶಾಸ್ತ್ರಾಧ್ಯಯನಕ್ಕೆ, ಬುದ್ಧಿ ಕಾರ್ಯ ಚುರುಕಾಗಿದ್ದರೆ ಸಾಕು ಅಂತ ಅವರ ಅಭಿಪ್ರಾಯ. ಆದ್ದರಿಂದ ಅವರ ವಿಚಾರ ಸರಣಿಯು ತರ್ಕ ಪ್ರಧಾನವಾಗಿದೆ, ಲಾಜಿಕಲ್ ಅವರದು. ಅವರ ಅಭಿಮತದಂತೆ ತತ್ವಶಾಸ್ತ್ರದ ಉಪಯೋಗವಿರುವುದು ಅದು ಪ್ರತಿಪಾದಿಸುವ ಸಿದ್ಧಾಂತಗಳಲ್ಲಿ ಅಲ್ಲ. ಅವರು ತತ್ವಶಾಸ್ತ್ರದ ಪ್ರಯೋಜನವಿರುವುದು ಅದು ಪ್ರತಿಪಾದಿಸುವ ಸಿದ್ಧಾಂತಗಳಲ್ಲಿ ಅಲ್ಲ. ಅದರ ಉಪಯೋಗವಿರುವುದು ಅದು ರೆಫರ್ ಮಾಡುವಂತಹ ಒಂದು ತತ್ವ ಸಿದ್ಧಾಂತ, ಅದರ ಮೇಲೆ ಅದರ ಉಪಯೋಗ ಇಲ್ಲ, ಪ್ರಯೋಜನವಿಲ್ಲ. ಆದರೆ ಆ ಸಿದ್ಧಾಂತಗಳನ್ನು ಮುಟ್ಟಲು ಬೇಕಾಗುವ ಪಕ್ಷಪಾತರಹಿತ ನಿರ್ವಿಕಾರ ವಿಚಾರಣಾ ಸರಣಿಯಲ್ಲಿ ಅವ್ರೇನು ಹೇಳೋದು, ಪಕ್ಷಪಾತರಹಿತ ನಿರ್ವಿಕಾರ ವಿಚಾರ ಸರಣಿಯಲ್ಲಿ ತತ್ವಜ್ಞಾನದ ಪ್ರಯೋಜನ ಇರುವುದು. ಅದರ ಸಿದ್ಧಾಂತ ಇದರಿಂದ ಅಲ್ಲ, ಅವು ರೆಫರ್ ಮಾಡುವಂಥ ಬುಕ್ಗಳಲ್ಲಿ ಬರೆದಿರುವಂಥ ಬುಕ್ಗಳಲ್ಲ ಪ್ರಯೋಜನ ಇರೋದು ನಮಗೆ. ಅದರಿಂದ ಬುಕ್ಗಳನ್ನ ಓದಿ ನಾವೊಂದು ನಿಷ್ಪಕ್ಷಪಾತ ನಿಲುವು, ನಿರ್ವಿಕಾರ ನಿಲುವು, ಒಂದು ವಿಚಾರ ಸರಣಿಯನ್ನು ಪಡಿತೀವಲ್ಲ, ಅಲ್ಲಿ ಅದರ ಉಪಯೋಗ ಇರೋದು. ಇದರಿಂದ ತತ್ವಜ್ಞಾನಕ್ಕಿಂತ ತತ್ವಾನ್ವೇಷಣೆಯ
ದೃಷ್ಟಿಗೆ ಹೆಚ್ಚು ಪ್ರಾಶಸ್ತ್ಯ ಉಂಟಾಗುತ್ತದೆ. ಸೊ ತತ್ವಜ್ಞಾನಕ್ಕಿಂತ ತತ್ವಾನ್ವೇಷಣೆಯ ದೃಷ್ಟಿಗೆ ಹೆಚ್ಚು ಪ್ರಾಶಸ್ತ್ಯ ಉಂಟಾಗುತ್ತೆ. ಭಾರತದಲ್ಲಿ ತತ್ವಶಾಸ್ತ್ರವನ್ನು ಈ ರೀತಿ ಅರ್ಥೈಸುವುದಿಲ್ಲ, ಆದರೆ ಭಾರತೀಯರು ತತ್ವಶಾಸ್ತ್ರವನ್ನು ಈ ರೀತಿ ಅರ್ಥೈಸುವುದಿಲ್ಲ. ಆತ್ಮತತ್ವದ ಸಮ್ಯಕ್ ಬೋಧ, ಆತ್ಮತತ್ವದ ಸಮ್ಯಕ್ ಬೋಧ ಇಲ್ಲವೇ ಸರ್ವ ವಸ್ತುಗಳ ಜೀವಾಳದ ಸಾಕ್ಷಾತ್ಕಾರ. ಆತ್ಮತತ್ವದ ಒಂದು ಜ್ಞಾನ, ಸಮ್ಯಕ್ ಬೋಧ ಇಲ್ಲವೇ ಸರ್ವ ವಸ್ತುಗಳ ಜೀವಾಳದ ಸಾಕ್ಷಾತ್ಕಾರ. ಎಲ್ಲ ವಸ್ತುಗಳಲ್ಲಿ ಅಡಗಿರುವಂತಹ ಒಂದು ಜೀವಾಳ ಮೂಲ ತತ್ವದ ಒಂದು ಸಾಕ್ಷಾತ್ಕಾರ, ಇದುವೇ ತತ್ವ ವಿವೇಚನೆಯ ಗುರಿ ಅಂತ ಭಾರತೀಯ ತತ್ವಶಾಸ್ತ್ರಜ್ಞರು ಹೇಳ್ತಾರೆ. ಭಾರತೀಯರ ಈ ವಿಚಾರ ಸರಣಿಯು ತರ್ಕ ಪ್ರಧಾನವಾದುದಲ್ಲ. ತರ್ಕ ಇಲ್ಲವೇ ಇಲ್ಲ ಅಂತಿಲ್ಲ, ತರ್ಕ ಪ್ರಧಾನವಾದುದಲ್ಲ, ಪ್ರಧಾನವಾಗಿಲ್ಲ ತರ್ಕ ಇಲ್ಲಿ. ಅದು ಸ್ವಾನುಭಾವ ಪ್ರಧಾನ. ನಮ್ಮದು ಸ್ವಾನುಭಾವ, ಅನುಭವ, ನಮ್ಮದು ಅನುಭವಿಸ್ತೀವಿ ನಾವು. ಅದು ಅವರ ಅನುಭವದಲ್ಲಿ ತರ್ಕಕ್ಕೆ ಪ್ರಾಧಾನ್ಯವಿಲ್ಲ. ಅದು ತತ್ವಾನ್ವೇಷಣೆಗೆ ಸಾಧಕವಾದ ಅಂಗವಾಗಿ ಮಾತ್ರ ಉಳಿಯುವುದು. ಅದು ತತ್ವಾನ್ವೇಷಣೆಗೆ ಸಾಧಕವಾದ ಅಂಗವಾಗಿ ಮಾತ್ರ. ಈ ಏನು ತರ್ಕ ಅನ್ನೋದು ತತ್ವಾನ್ವೇಷಣೆಗೆ ಒಂದು ಅಂಗವಾಗಿ ಉಳಿಯುತ್ತದೆ, ಪ್ರಧಾನ ಅಂಗವಾಗಿರಲ್ಲ. ನಮ್ಮ ವೀರಶೈವರ ತಪ್ಪು. ಲಿಂಗಾಯತರ ಪರಿವಿಡಿಯಲ್ಲಿ ಅರಿವೇ ಗುರು, ಆಚಾರವೇ ಲಿಂಗ, ಅನುಭವವೇ ಜಂಗಮ ಅನಿಸುತ್ತದೆ. ನಮ್ಮ ಲಿಂಗಾಯತರ ಪರಿವಿಡಿಯಲ್ಲಿ ಅರಿವೇ ಗುರು, ಆಚಾರವೇ ಲಿಂಗ ಮತ್ತು ಸ್ವಾನುಭಾವವೇ ಜಂಗಮ ಅನಿಸುತ್ತೆ. ಈ ಜಂಗಮಕ್ಕೆ ತ್ವರಿತ ಜ್ಞಾನವೆಂದು, ಸ್ಫುರಣಜ್ಞಾನ, ಸಮ್ಯಜ್ಞಾನ ದೃಷ್ಟಿಯ ಅನುಭವದ ಮುಖ್ಯ ಲಕ್ಷಣವು ಎಂದು ಅವರು ಹೇಳ್ತಾರೆ. ಈ ಜಂಗಮಕ್ಕೆ ತ್ವರಿತ ಜ್ಞಾನ ಅಂತ ಕರೀತಾರೆ. ಇಂಟ್ಯೂಷನ್ಗೆ ಏನಂತ ಕರೀತಾರೆ? ತ್ವರಿತ ಜ್ಞಾನವೆಂದು ಹೆಸರು. ಸ್ಫುರಣಜ್ಞಾನ, ಸಮ್ಯಜ್ಞಾನ ದೃಷ್ಟಿಯ ಅನುಭವದ ಮುಖ್ಯ ಲಕ್ಷಣ. ಆದ್ದರಿಂದ ಅನುಭವದ ಮುಖ್ಯ ಲಕ್ಷಣ ಏನು? ಸ್ಫುರಣ, ಸಮ್ಯಕ್ ದೃಷ್ಟಿ. ಅದು ಬಿಟ್ಬಿಟ್ಟು ವಚನಗಳನ್ನ ಹೇಳ್ಕೊಂಡು ಭಾರಿ ಶಾಸ್ತ್ರಗಳ ಪಠಿಸಿ ಗಿಣಿಯ ಥರ ಸೇರಿ ಪಂಜರದಿ ತೊಳಲುವೆ ಮನವೇ, ಬಾಯಿಲಿ ಬ್ರಹ್ಮವ ಬೊಗಳಿದರೇನು. ಹೀಗಾಗಿದೆ ಲಿಂಗಾಯತ ಸಮಾಜ. ಲಿಂಗಾಯತರು 4 ವಚನಗಳನ್ನ 25,000 ವಚನಗಳನ್ನ ಓದಿ ನೋಡಿ ಅದು ಹಿಂಗೆ ಹೇಳಿದ್ರೆ ಇವ್ರು ಹಿಂಗೆ ಹೇಳಿದ್ರೆ ಅದು ತಪ್ಪು, ಅದು ತಪ್ಪು. ಅಲ್ಲ, ನಮ್ಮದು ಏನೋ ಅರಿವೇ ಗುರು, ಆಚಾರವೇ ಲಿಂಗ, ಅನುಭವವೇ ಜಂಗಮ. ಅನುಭವ ಅಂದರೆ ತ್ವರಿತ ಜ್ಞಾನ, ಇಂಟ್ಯೂಷನ್, ಸ್ಫುರಣ ಜ್ಞಾನ, ಸಮ್ಯಜ್ಞಾನ ದೃಷ್ಟಿ. ಒಂದು ವಚನಗಳನ್ನು, ಬೆಳಗಿನ ವಚನ ನೋಡಿದ ತಕ್ಷಣವೇ ಅಲ್ಲಿ ಕ್ಲಿಕ್ ಆಗಬೇಕು, ಠಕ್ ಅಂತ ಸ್ಫುಟಗೊಳ್ಳಬೇಕು ನಮ್ಮಲ್ಲಿ. ಏನು ಅದರ ಅರ್ಥ? ಅದು ಬಿಟ್ಟು ಇಲ್ಲ ಅವ್ರು ಹಂಗೆ ಹೇಳಿದ್ರು, ಇವ್ರು ಹಿಂಗೆ ಹೇಳಿದ್ರು, ಇದು ಹಿಂಗಿದೆ, ವಚನದಲ್ಲಿ ಹಂಗಿದೆ, ನೀವು ಹೇಳಿದ ತಪ್ಪು. ಒಬ್ಬ ಅನುಭವಿಗೆ ಒಂದು ವಚನದ ಒಂದು ತುಂಡು ಕೊಡಿ, ಅದರ ಮೂಲ ಭಾವನೆ ಹೇಳ್ತಾರೆ. ಯಾಕಂದರೆ ವಚನ ಬರೆದಿದ್ದವನು ಆ ಭಾವದಿಂದನೇ ಬರೆದಿರ್ತಾನೆ, ವಚನ ಓದ್ತಾರನು ಆ ಭಾವದಿಂದನೇ ನೋಡ್ತಾ ಇರ್ತಾನೆ. ಆ ಭಾವನೆ, ಆ ದೃಷ್ಟಿಕೋನನೇ ಸಮ್ಯಜ್ಞಾನ ದೃಷ್ಟಿಕೋನ, ಸ್ಫುರಣಜ್ಞಾನ ದೃಷ್ಟಿ. ಅದನ್ನೇ ತ್ವರಿತ ಜ್ಞಾನ ಅಂತ ಕರೀತಾರೆ. ಇಷ್ಟನ್ನು ಹೇಳ್ಕೊಂಡು ಇಲ್ಲಿಗೆ ಮುಗಿಸ್ತೇನೆ. ಭಾಗ 1 ಮುಗಿಸ್ತೇವೆ. ಮುಂದಿನ ಭಾಗದಲ್ಲಿ ಈ ಸಮ್ಯಜ್ಞಾನ, ಸ್ಫುರಣಜ್ಞಾನದ ಬಗ್ಗೆ ಮಾತಾಡೋಣ. ಶರಣಾರ್ಥಿಗಳು.